ಯಾವ ಕುಟುಂಬದಲ್ಲಿ ಒಮ್ಮೆ ಮದ್ಯಪಾನ ವ್ಯಸನಿ ಇರ್ತಾನೋ ಆ ಕುಟುಂಬಕ್ಕೆ ಒಂದು ಕ್ಯಾನ್ಸರ್ ಬಂದ. ಈ ಮದ್ಯಪಾನ ಅನ್ನೋ ದುರಭ್ಯಾಸದಿಂದ ಜನರನ್ನ ವಿಮುಕ್ತಿಗೊಳಿಸಬೇಕಂತ 1990ರ ದಶಕದಲ್ಲಿ ಪ್ರಾಯೋಗಿಕವಾಗಿ ಒಂದು ಅವೇರ್ನೆಸ್ ಅನ್ನ ಪ್ರಾರಂಭದಲ್ಲಿ ಮಾಡಿದ್ರು. ಅವರ ಕುಟುಂಬದವರಿಗೆ ಏನಾದ್ರೂ ಮಾಡಿ ಇವರಿಗೆ ಮದ್ಯಪಾನ ಬಿಡಿಸ್ಬೇಕನ್ನೋ ಒಂದು ಹಂಬಲ ಇತ್ತು. ದಿನನಿತ್ಯವೂ ಕಣ್ಣೀರಿನ ಬದುಕೆ ಅವರು. ಈ ನಮ್ಮ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಯಾವುದೇ ಮೆಡಿಕೇಶನ್ಸ್ ಕೊಟ್ಟು ಮಾಡ್ತಕ್ಕಂಥದ್ದಲ್ಲ. ಸರ್, ಈಗ ಇಷ್ಟು ವರ್ಷದಲ್ಲಿ ಎಷ್ಟು ಶಿಬಿರಗಳಾಗಿದೆ, ಎಷ್ಟು ಜನ ಇದರ ಫಲಾನುಭವಿಗಳಾಗಿದ್ದಾರೆ ಸರ್? 2,000 ಶಿಬಿರಗಳು ಇಲ್ಲಿವರೆಗೆ ಆಗಿದೆ ಅಂತೇಳಿ ತಾವು ತೆಗೆದುಕೊಳ್ಬಹುದು. 1,35,000 ಮದ್ಯ ವ್ಯಸನಿಗಳು ಸಂಪೂರ್ಣ ಮದ್ಯಪಾನವನ್ನು ತ್ಯಜಿಸಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪೂಜ್ಯರು ಬಂದು ಎಷ್ಟೋ ಸರಿ ಬಂದು ಅವರು ಶಿಬಿರಾರ್ಥಿಗಳಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಧರ್ಮಸ್ಥಳದ ಎಲ್ಲ ಸಂಸ್ಥೆಗಳು ಸಮಾಜದ ಅಭಿವೃದ್ಧಿಗಾಗಿರ್ತಕ್ಕಂಥ ಸಂಸ್ಥೆಗಳು, ವ್ಯಾವಹಾರಿಕವಾಗಿ ಲಾಭ ಮಾಡತಕ್ಕಂಥ ಸಂಸ್ಥೆಗಳು ಅಲ್ಲ. ಎಷ್ಟೋ ನಾವು ಕಾರ್ಯಕ್ರಮಗಳನ್ನು ಉಚಿತವಾಗಿ ಮಾಡ್ತಾ ಇದ್ದೇವೆ. 1 ವರ್ಷಕ್ಕೆ ಪೂಜ್ಯರು ಸುಮಾರು 3 ಕೋಟಿ ರೂಪಾಯಿಯನ್ನ ಈ ಮದ್ಯಪಾನ ಶಿಬಿರಗಳಿಗೆ ಜನಜಾಗೃತಿ ವೇದಿಕೆಗೆ ನೀಡುತ್ತಾರೆ. ಸರ್, ಮಹಿಳೆಯರು ಯುವತಿಯರಿಗೂ ಕೂಡ ಇಲ್ಲಿ ಅವಕಾಶಗಳಿದೆಯಾ ಸರ್? ಬಂದು ಸೇರ್ಬೋದಾ? ಸದ್ಯಕ್ಕೆ ಅಂತ ಆಲೋಚನೆಗಳು ಇಲ್ಲ. ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ನಮಸ್ಕಾರ. ನ್ಯಾಷನಲ್ ಟಿವಿಯ ಬ್ರಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ವೀಕ್ಷಕರೇ, ನೀವೆಲ್ಲರೂ ಕೂಡ SKDRDPನ ಕೇಳಿರ್ತೀರ. ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಈ ಒಂದು ಯೋಜನೆಯ ಅಡಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮೇನ್ ಸ್ಟ್ರೀಮ್ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪುವಂತಹ, ಸಾಮಾಜಿಕ ಕಳಕಳಿ ಉಳ್ಳಂಥ, ಜನರಿಗೆ ತುಂಬ ಬೇಕಾಗುವಂಥ ಕಾರ್ಯಕ್ರಮಗಳನ್ನು ಈ ಒಂದು ಧರ್ಮಸ್ಥಳ ಕ್ಷೇತ್ರದ ಸಂಸ್ಥೆ ಏನಿದೆ SKDRDP ಮಾಡ್ತಾ ಇದೆ. ಬಹಳ ಪ್ರಮುಖವಾಗಿ ಅದರೊಳಗಡೆ ಇರುವಂಥ ಪ್ರಮುಖ ಕಾರ್ಯಕ್ರಮ, ಸಮಾಜಕ್ಕೆ ಸರ್ಕಾರವೂ ಕೂಡ ಮಾಡುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗುವಂಥ ನಿಟ್ಟಿನಲ್ಲಿ ಆ ರಿಸಲ್ಟ್ ಅಂತ ನೋಡಿದಾಗ ಸರ್ಕಾರಕ್ಕೂ ಕೂಡ ಇದು ಸವಾಲಾಗಿದೆ. ಅದೇನಪ್ಪ ಅಂತಂದರೆ, ಈ ಮದ್ಯಪಾನ ವ್ಯಸನಿಗಳಿರ್ತಾರಲ್ಲ ಅವರನ್ನು ಈ ಮದ್ಯಪಾನವನ್ನು ಬಿಡಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ರೆ, ಆದರೂ ಕೂಡ ವ್ಯವಸ್ಥಿತವಾಗಿ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಒಂದು ಸುಂದರವಾದಂಥ ವ್ಯವಸ್ಥೆಯನ್ನು ರೂಪಿಸಿ ಈಗ ಆಲ್ರೆಡಿ ಸಾಕಷ್ಟು ಶಿಬಿರಗಳನ್ನು ಮಾಡಿ ಸಾವಿರಾರು ಜನ ಏನು ಮದ್ಯಪಾನದಿಂದ ತಮ್ಮ ಕುಟುಂಬವನ್ನು, ಮಕ್ಕಳನ್ನು, ಆಸ್ತಿಪಾಸ್ತಿ ಎಲ್ಲವನ್ನ ಕಳ್ಕೊಂಡು ಕಡೆಗೆ ಬೀದಿ ಹೆಣವಾಗಿ ಸಾಯ್ತಾ ಇದ್ರು. ಅಂಥವರನ್ನು ಗುರುತಿಸಿ ಅವರಿಗೆ ಈ ಮದ್ಯಪಾನವನ್ನು ಬಿಡಿಸುವಂಥ ನಿಟ್ಟಿನಲ್ಲಿ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಇವತ್ತು ಅವರು ಮದ್ಯಪಾನವನ್ನು ಬಿಟ್ಟು ಸಂತೋಷವಾಗಿ ಹೊಸ ಜೀವನವನ್ನು ಕಟ್ಕೊಂಡು ತಮ್ಮ ಕುಟುಂಬದ ಜೊತೆಲಿ ಆರೋಗ್ಯಯುತವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನಾನು ಹೇಳಿದಾಗೆ SKDRDP. ಈಗ ಈ ಏನು SKDRDPನ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಅನಿಲ್ ಕುಮಾರ್ SSO ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಓಕೆ ಸರ್, ಈ SKDRDPನಲ್ಲಿ ನಾನು ನೋಡಿದಾಗ ಸಾಕಷ್ಟು ಯೋಜನೆ, ನಾನು ಕೇಳಿದಾಗ ಸುಮಾರು 50ಕ್ಕೂ ಹೆಚ್ಚು ಯೋಜನೆಗಳಿದೆ. ಬಟ್ ತುಂಬ ಮೇನ್ ಸ್ಟ್ರೀಮಲ್ಲಿ ಕಾನ್ಸಂಟ್ರೇಟ್ ಮಾಡಿ ನೀವು ಮಾಡ್ತಾ ಇರುವಂಥದ್ದು 20ಕ್ಕೂ ಹೆಚ್ಚು ಯೋಜನೆಗಳನ್ನ ಮಾಡ್ತಿದ್ದೀರಾ. ಬಹಳ ಪ್ರಮುಖವಾಗಿ ಅದರೊಳಗಡೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ, ಇದು ಯಾವಾಗ ಶುರುವಾಯಿತು? ಮೇನ್ ಉದ್ದೇಶ ಹೇಗೆ ಬಂತು ಸರ್? ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪೂಜ್ಯರು 1983ರಲ್ಲಿ ಪ್ರಾರಂಭ ಮಾಡಿದರು. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅವತ್ತು ಬಡ ಜನತೆ, ರೈತರು, ಮಹಿಳೆಯರಲ್ಲಿರ್ತಕ್ಕಂಥ ಅನೇಕ ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಈ ಎಲ್ಲ ಸಮುದಾಯದ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ಕೊಡಬೇಕು, ಸುಸ್ಥಿರವಾದ ಒಂದು ಸಬಲೀಕರಣ ಮತ್ತು ಅಭಿವೃದ್ಧಿ ಆಗಬೇಕಂತೇಳಿ ತಾವು ಹೇಳಿದಾಗೆ ಅನೇಕ ಕಾರ್ಯಕ್ರಮಗಳನ್ನ ಪೂಜ್ಯ ಶ್ರೀ ಹೆಗ್ಗಡೆಯವರು ತಮ್ಮ ಒಂದು ದಿವ್ಯ ಚಿಂತನೆಯಿಂದ ಅವುಗಳನ್ನು ಕಾರ್ಯಕ್ರಮಗಳನ್ನ ರೂಪಿಸಿ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವ ಸಂಸ್ಥೆಯ ಮೂಲಕ ಆ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಾಯಿತು. ಪ್ರಾರಂಭದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾಡ್ತಕ್ಕಂಥದ್ದು. ಎಷ್ಟೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ರೂ ಕೂಡ ಒಂದಿಷ್ಟು ಸೋರಿಕೆ ಆಗ್ತಕ್ಕಂಥದ್ದನ್ನು ಪೂಜ್ಯರ ಗಮನಕ್ಕೆ ಬಂತು. ಅದುವೇ ನಿಮಗೆಲ್ಲ ಗೊತ್ತಿರಬೇಕು, ಮದ್ಯಪಾನ ಮಾಡ್ತಕ್ಕಂಥ ಒಂದು ದುರಭ್ಯಾಸ. ಯಾವ ಕುಟುಂಬದಲ್ಲೂ ಒಮ್ಮೆ ಮದ್ಯಪಾನ ವ್ಯಸನಿ ಇರ್ತಾನೋ ಆ ಕುಟುಂಬಕ್ಕೆ ಒಂದು ಕ್ಯಾನ್ಸರ್ ಬಂದ ಹಾಗೆ. ಯಾಕಂದರೆ ಆ ಕುಟುಂಬವು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬದಲ್ಲಿ ಯಾವಾಗಲೂ ಅಶಾಂತಿ, ಸಮಾಜದಲ್ಲಿ ಅವರಿಗೆ ಅವಮಾನಗಳು, ಅವರಿಂದ ಎಲ್ಲ ರೀತಿಯಿಂದ ಸಮಸ್ಯೆಗಳೇ ಆ ಕುಟುಂಬಕ್ಕೆ ಅಥವಾ ಆ ಒಂದು ಸಮಾಜಕ್ಕೆ ಆಗ್ತಕ್ಕಂಥದ್ದು. ಮುಖ್ಯವಾಗಿ ಅದರಲ್ಲೂ ಮನೆಯ ಯಜಮಾನನೇ ಮದ್ಯವ್ಯಸನಿ ಆದರೆ
ಆ ಕುಟುಂಬದ ಒಂದು ಗತಿ ಒಂದು ರೀತಿಯಲ್ಲಿ ಸಂಪೂರ್ಣ ಅವನತಿ ಆಗುವ ರೀತಿಯಲ್ಲಿ ಇರತಕ್ಕಂಥದ್ದು. ಆ ಸಂದರ್ಭದಲ್ಲಿ ಪೂಜ್ಯರು ಮಾಡಿರ್ತಕ್ಕಂಥ ಎಷ್ಟೇ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಕೊಂಡ್ರು ಅವುಗಳು ನಿಜವಾಗಿ ಫಲಶ್ರುತಿ ಆಗಬೇಕಂದ್ರೆ ಈ ಮದ್ಯಪಾನ ಅನ್ನೋ ದುರಭ್ಯಾಸದಿಂದ ಜನರನ್ನು ವಿಮುಕ್ತಿಗೊಳಿಸ್ಬೇಕಂತ ಅನ್ನುವ ದೃಷ್ಟಿಕೋನದಿಂದ. ಹಾಗಾಗಿ 1990ರ ದಶಕದಲ್ಲಿ ಪ್ರಾಯೋಗಿಕವಾಗಿ ಒಂದು ಅವೇರ್ನೆಸ್ಸನ್ನು ಪ್ರಾರಂಭದಲ್ಲಿ ಮಾಡಿದರು. ನಂತರ ಒಂದು ವ್ಯವಸ್ಥಿತವಾದ ಮದ್ಯಪಾನ ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ಒಂದು ಶಿಬಿರದ ಮೂಲಕ, ಒಂದು ಸಮುದಾಯ ಶಿಬಿರದ ಮೂಲಕ ಅವ್ರನ್ನ ಸೇರಿಸಿ ಪರಿಣಿತಿ ಹೊಂದಿರತಕ್ಕಂಥ ವ್ಯಕ್ತಿಗಳಿಂದ ಆ ಶಿಬಿರವನ್ನು ಮಾಡಿ ಅವರಲ್ಲೇ ಒಂದು ಮನಃಪರಿವರ್ತನೆ ಆಗುವ ಹಾಗೆ, ಅವರಲ್ಲೇ ತಾನು ಮಾಡಿರ್ತಕ್ಕಂಥ ಎಲ್ಲ ಸ್ವಯಂಕೃತ ಅಪರಾಧಗಳನ್ನು ಅವರಲ್ಲೇ ಜಾಗೃತಿ ಮೂಡಿಸಿ ಒಂದು ಪಶ್ಚಾತ್ತಾಪವಾಗಿ ಅವರಲ್ಲೇ ಒಂದು ಧೀಮಂತ ಸಂಕಲ್ಪ ಬರುವ ಹಾಗೆ ಪೂಜ್ಯರು ಮಾಡಿದರು. ಬಹಳ ಯಶಸ್ಸನ್ನು ಕಂಡುಕೊಳ್ತು. ಪ್ರಾರಂಭದಿಂದಲೂ ಬಹಳ ಯಶಸ್ಸನ್ನು ಕಂಡುಕೊಂಡಿರ್ತಕ್ಕಂಥದ್ದು. ಆಗಿನ ಸಂದರ್ಭದಲ್ಲಿ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಬಹಳ ದೊಡ್ಡ ಕಠಿಣ ಸವಾಲಾಗಿತ್ತು. ಯಾಕಂದರೆ ಇದರ ಜೊತೆಗೆ ಬೇರೆ ಒಂದಿಷ್ಟು ದುರಭ್ಯಾಸಗಳು ಇತ್ತು. ಅದು ಒಂದಕ್ಕೊಂದು ಸಂಬಂಧಪಟ್ಟುಕೊಂಡು ಜೋಡಣೆ ಆಗಿರ್ತಕ್ಕಂಥ ದುರಭ್ಯಾಸ. ಒಂದಿಷ್ಟು ಜನ ಕೋಳಿ ಅಂಕಗಳಲ್ಲಿ ಜೂಜಾಟ ಮಾಡೋದ್ರ ಮೂಲಕ ಹೀಗೆ ಅನೇಕ ದುರಭ್ಯಾಸದ ಜೊತೆಗೆ ಈ ಮದ್ಯಪಾನ ಅದಕ್ಕೊಂದು ಅರ್ಹತೆಯ ಒಂದು ಸಂಕೇತ ಕೂಡ ಆಗಿತ್ತು. ಯಾರು ಇಂಥ ಜೂಜಾಟ, ಇಸ್ಪೀಟು, ಕೋಳಿ ಅಂಕ, ಬೇರೆ ಜೂಜಾಟ ಆಡ್ತಾರೋ ಅವ್ರಿಗೆ ಮದ್ಯಪಾನ ಇದ್ರೇ ಒಂದು ಘನತೆ ಅನ್ನೋ ಒಂದು ಮೂಢನಂಬಿಕೆ ಅಥವಾ ಒಂದು ಕೆಟ್ಟ ಪದ್ಧತಿಯಲ್ಲೂ ಕೂಡ ಅವರು ವಾಸಿಸ್ತಕ್ಕಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಜೊತೆಯಲ್ಲೇ ಎಲ್ಲವೂ ಪರಿಹಾರ ಕಾಣಲಿಕ್ಕೆ ಸಾಧ್ಯತೆ. ಯಾವಾಗ ಮದ್ಯಪಾನಿ ಮಾಡ್ತಕ್ಕಂಥ ಮದ್ಯವ್ಯಸನಿಗಳನ್ನ ನಾವು ವ್ಯಸನ ಮುಕ್ತರನ್ನಾಗಿ ಮಾಡಲಿಕ್ಕೆ ಪ್ರಾರಂಭವಾಯಿತು, ಅದಾದ ನಂತರ ಜೂಜಾಟಗಳು ಕ್ರಮೇಣವಾಗಿ ಬಹಳ ಕಡಿಮೆ ಆಗ್ತಾ ಬಂತು. ನಂತರ ಒಂದು ಅಭಿವೃದ್ಧಿಯ ಒಂದು ಹೊಸ ಪರ್ವವೇ ಪ್ರಾರಂಭವಾಗಿರ್ತಕ್ಕಂಥದ್ದು. ಓಕೆ ಸರ್, 1990ರಲ್ಲಿ 83ರಲ್ಲಿ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಆಗಿರ್ತಕ್ಕಂಥ 90ರಲ್ಲಿ ಈ ವ್ಯಸನ ಮುಕ್ತ ಕಾರ್ಯಕ್ರಮಗಳ ಶಿಬಿರಗಳು ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಆದಂಥ ದಿನಗಳಲ್ಲಿ ಯಾವ ರೀತಿಯಾಗಿ ಇದನ್ನ ಆಯೋಜನೆ ಮಾಡಿದ್ರ ಸರ್ ಅಂತೇಳಿ? ಯಾಕಂದರೆ ಇದು ಒಂದು ದಿವಸ ಕರೆದು ಏನೋ ಒಂದು ಸ್ಪೀಚ್ ಕೊಟ್ಟು ಅವ್ರನ್ನ ಕಳಿಸ್ಬಿಟ್ರೆ ಸಾಕಾಗೋಲ್ಲ. ಅವ್ರಿಗೆ ಒಂದು ಇರೋದಕ್ಕೊಂದು ವ್ಯವಸ್ಥೆ ಎಲ್ಲ ಮಾಡಿ ಅವ್ರಿಗೆ ಒಂದಷ್ಟು ದಿನಗಳ ಒಂದು ತರಬೇತಿ, ಆ ವ್ಯಸನದಿಂದ ಅವ್ರು ಮುಕ್ತರಾಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ ಇತ್ತು ಸರ್ ಅದೆಲ್ಲ? 1998ರಲ್ಲಿ ಬೆಳ್ತಂಗಡಿಯಲ್ಲಿ ಪ್ರಥಮ ಶಿಬಿರವನ್ನು ನಮ್ಮ ಜನಜಾಗೃತಿ ವೇದಿಕೆಯ ಮೂಲಕ ಮಾಡಲಾಯಿತು. ಬಹುಶಃ 27 ವರ್ಷಗಳ ಹಿಂದೆ ನಿಮಗೆ ಕಲ್ಪನೆ ಮಾಡಲಿಕ್ಕೂ ಇರಲಿಲ್ಲ. ಪ್ರಾರಂಭದಲ್ಲಿ ಯಾವ ಒಬ್ಬ ವ್ಯಕ್ತಿಗೂ ನೀನು ಮದ್ಯಪಾನವನ್ನು ಬಿಡಿಸ್ಲಿಕ್ಕೆ ನಿನಗೆ ಶಿಬಿರ ಇದೆ ಅಂತೇಳಿ ಕರ್ಕೊಂಬರೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದ್ರೆ ಅವರು ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇರಲಿಲ್ಲ. ಅವರ ಕುಟುಂಬದವರಿಗೆ ಏನಾದರೂ ಮಾಡಿ ಇವ್ರಿಗೆ ಮದ್ಯಪಾನ ಬಿಡಿಸ್ಬೇಕನ್ನೋ ಒಂದು ಹಂಬಲ ಇತ್ತು. ಅವರ ಕಣ್ಣೀರಿನ ಬದುಕೆ, ಅವರು ದಿನನಿತ್ಯವೂ ಕಣ್ಣೀರಿನ ಬದುಕೆ ಅವ್ರದ್ದು. ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಏನು ಮಾಡಿದ್ರಂದ್ರೆ, ಸರ್ಕಾರದ ಒಂದು ಸ್ಕೀಮ್ ಇದೆ. ಯಾಕಂದ್ರೆ ಅವಾಗ ಸರ್ಕಾರದ ಸ್ಕೀಮ್ ಇದೆ ಅಂದ್ರೆ ಜನರು ಬಂದು ಹೆಬ್ಬೆಟ್ಟು ಹಾಕಿ ಅದನ್ನು ಪಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಗಳು ಇತ್ತು. ಎಷ್ಟೋ ಗೌರ್ಮೆಂಟ್ ಸ್ಕೀಮ್ಗಳು ಇತ್ತು. ಸರ್ಕಾರದ ಒಂದು ಸ್ಕೀಮ್ ಇದೆ, ನೀವು ಅಲ್ಲಿಗೆ ಬಂದು ಸಹಿ ಹಾಕಬೇಕು, ಹೆಬ್ಬೆಟ್ಟು ಹಾಕಬೇಕು, ನಿಮ್ಗೆ ಆ ಸ್ಕೀಮಲ್ಲಿ ನಿಮ್ಮ ಹೆಸರು ಕೊಡ್ತಾರೆ, ಏನೋ ಒಂದು ಸಬ್ಸಿಡಿನೋ ಏನೋ ಅಂತ ಹೇಳಿ ಸುಳ್ಳು ಹೇಳಿ ಆ ಬೆನಿಫಿಟ್ ಕೊಡ್ತಾರೆ, ಈ ಬೆನಿಫಿಟ್ ಕೊಡ್ತಾರೆ, ಕೆಲವು ಸಾಲ ಮೇಳ ಇದೆ, ಆ ರೀತಿಯ ಸುಳ್ಳನ್ನು ಹೇಳಿ ಶಿಬಿರಕ್ಕೆ ತಂದಿರತಕ್ಕಂಥದ್ದು. ಒಮ್ಮೆ ಶಿಬಿರದೊಳಗೆ ಅವ್ರನ್ನ ಸೇರಿಸಿದ ನಂತರ ನಮ್ಮ ಕಾರ್ಯಕರ್ತರು ಬಹಳ ದೊಡ್ಡ ಕಾರ್ಯಕರ್ತರ ಪಿಡೆ, ಬಹಳ ನಮ್ಮ ಕಾರ್ಯಕರ್ತರು ಆ ಒಂದು ಸೇವೆಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರ್ತಕ್ಕಂತಹ ಒಳ್ಳೆಯ ದಕ್ಷ ಕಾರ್ಯಕರ್ತರು. ಅವರ ಒಂದು ಪಡೆ ಅವರನ್ನ ಸಾಂತ್ವನಗೊಳಿಸ್ಬೇಕಿತ್ತು. ಯಾಕಂದ್ರೆ ಅವ್ರಿಗೆ ಬಹಳಷ್ಟು ಸಿಟ್ಟಿರುತ್ತೆ. ಈ ತರ ಸುಳ್ಳೇಳಿ ಕರ್ಕೊಂಬಂದಿದ್ದಾರೆ, ಇಲ್ಲಿ ಮದ್ಯಪಾನವನ್ನು ಬಿಡಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನ್ನುವಾಗ ಒಂದು ರೀತಿಯಲ್ಲಿ ಕೆಲವರು ಮೃಗೀಯ ರೀತಿಯಲ್ಲಿ ವರ್ತಿಸಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಅವರು ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಆದರೂ ನಮ್ಮ ಕಾರ್ಯಕರ್ತರು ಬಹಳ ಸಮಾಧಾನದಿಂದ ಅವ್ರನ್ನ ಪ್ರಾರಂಭದಲ್ಲಿ 1-2 ದಿನ ಅವರಿಗೆ ಸಾಂತ್ವನವನ್ನು ಹೇಳ್ತಾ, ಅವರಿಂದ ಎಷ್ಟೇ ಸಮಸ್ಯೆಗಳು ಹಲ್ಲೆಗಳು ಆದರೂ ಅದನ್ನು ಸಹಿಸಿಕೊಂಡು 2 ದಿನಗಳ ಕಾಲ ಅವ್ರನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ. 3ನೇ ದಿನದಿಂದ ಬಹಳ ಅದ್ಭುತವಾದ ಪರಿವರ್ತನೆ ಅವರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ವ್ಯಕ್ತಿ ಪ್ರಥಮ ದಿನ ಹಲ್ಲೆ ಮಾಡಿದ್ನೋ ಆ ವ್ಯಕ್ತಿ ಕೊನೆಯ ದಿನ ಅವನನ್ನು ಸಮಾಧಾನ ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪಶ್ಚಾತ್ತಾಪಗೊಂಡು ಅವರ ಕಾಲಿಗೆ ಬಿದ್ದು ಅವನು ಎಷ್ಟು ಪರಿವರ್ತನೆ ಆಗ್ತಾನಂದ್ರೆ, ಒಂದು ಮೃಗೀಯ ವ್ಯಕ್ತಿ ಅತ್ಯಂತ ಶ್ರೇಷ್ಠ ಸಂತನಾಗುವ ಮಟ್ಟಕ್ಕೆ ಪರಿವರ್ತನೆ ಆಗ್ತಕ್ಕಂಥದ್ದು ಕೇವಲ 7 ದಿನಗಳಲ್ಲಿ ಅಂತ ಒಂದು ಪರಿವರ್ತನೆ ಆಗ್ತದೆ. ನಂತರ ಅವರ ರಿಸಲ್ಟ್ ನಮಗೆ ಹೈಯೆಸ್ಟ್ ಬಂದಿರತಕ್ಕಂಥದ್ದು. ನಮ್ಮ ಎಲ್ಲ ಶಿಬಿರಗಳಲ್ಲಿ ಅತ್ಯಂತ ಹೆಚ್ಚು ಫಲಿತಾಂಶ ಇದೆ. ಯಾರು ತುಂಬಾ ಅಪೋಸ್ ಮಾಡಿರ್ತಾರೆ, ತುಂಬಾ ಕಠಿಣವಾದ ಒಂದು ಹಿನ್ನೆಲೆ ಹೊಂದಿರ್ತಾರೆ, ಅವರ ಪರಿವರ್ತನೆಯ ಒಂದು ತೀವ್ರತೆ ಕೂಡ ಜಾಸ್ತಿ ಇರುತ್ತೆ. ಶಾಶ್ವತವಾಗಿ ಅವರು ಪರಿವರ್ತನೆಗೆ ಬಹಳಷ್ಟು ಸಾಧನೆಗಳನ್ನ ಮಾಡಿದವರಾಗಿರ್ತಾರೆ. ಅಂದ್ರೆ ಈಗ ನೀವು ಹೇಳ್ತಿರೋ ಅರ್ಥದಲ್ಲಿ, ಈಗ ನಾವೇ ಡಿಸೈಡ್ ಆಗಿರ್ತೀವಿ ಮನೆಯಲ್ಲಿ
ನಾವು ಇವ್ರು ಸಾಯತಕ ಈ ಚಟ ಅಂತೂ ಬಿಡೋದೇ ಇಲ್ಲ, ಇವ್ರನ್ನ ಬದಲಾಯಿಸಕ್ ಸಾಧ್ಯನೇ ಇಲ್ಲ ಅಂತೇಳಿ ಮನೆಯವರೇ ಡಿಸೈಡ್ ಆಗ್ಬಿಟ್ಟಿರ್ತಾರೆ. ಸೊ ಅಂಥವ್ರಲ್ಲೇ ರಿಸಲ್ಟ್ ಜಾಸ್ತಿ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟ ಗೊತ್ತಾಗುತ್ತೆ ಸರ್. ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಅವರ ಮನೆಯಲ್ಲಿ ಅವರ ಹಿನ್ನೆಲೆ ನೋಡಿದ್ರೆ ಹ್ಮ್ ಇದೇನು ಹೊಸ್ತಲ್ಲ. ಹ್ಮ್ 50 ಸರಿ ಅಂತ ಪ್ರಯತ್ನಗಳನ್ನ ಅವ್ರು ಮಾಡಿರ್ತಾರೆ. ಹ್ಮ್ ಬೆಳಗ್ಗೆ ಎದ್ದ ಕೂಡಲೇ ಅವ್ರಿಗೆ ಹಿಂದಿನ ದಿನದ್ದು ತಪ್ಪಿನ ಅರ್ಥ ಆಗುತ್ತೆ. ಹ್ಮ್ ಏನೋ ಹಿಂದೆ ಅವರು ಗಲಾಟೆ ಮಾಡಿರ್ತಕ್ಕಂಥದ್ದು, ಅಯ್ಯೋ ರಾತ್ರಿ ನಾನು ಹೆಂಡತಿಗೆ ಹೊಡೆದ್ಬಿಟ್ಟೆ, ಮತ್ತೆ ಚರಂಡಿಯಲ್ಲಿ ಬಿದ್ದೆ, ಅವಮಾನ ಆಗಿರ್ತಕ್ಕಂಥ ಎಲ್ಲ ಅವ್ರಿಗೆ ಬೆಳಗ್ಗೆ ಎದ್ದ ಕೂಡಲೇ ನೆನಪಾಗುತ್ತೆ. ನೆನಪಾದಾಗ ಅವರ ಮನಸ್ಸು ಸ್ವಚ್ಛವಾಗಿರುತ್ತೆ. ಅವರೊಂದು ಸಂಕಲ್ಪ ಮಾಡ್ತಾರೆ. ಬೆಳಗ್ಗೆ ಎಷ್ಟೋ ಜನ ದೇವರ ಮೇಲೆ ಆಣೆ ಮಾಡಿದ್ದಾರೆ, ಮಕ್ಕಳ ಮೇಲೆ ಆಣೆ ಮಾಡಿದ್ದಾರೆ, ಕುಟುಂಬ, ಹೆಂಡತಿ, ತಂದೆ ತಾಯಿ ಎಲ್ಲರ ಮೇಲೆ ಆಣೆ ಮಾಡಿದ್ದಾರೆ. ಆದರೆ ನೆಕ್ಸ್ಟ್ ಡೇ ಅದೇ ದಿನ ಸಂಜೆವರೆಗೆ ಆ ಒಂದು ಆಣೆ ಮಾಡಿರ್ತಕ್ಕಂಥ ಸಂಕಲ್ಪದ ತೀವ್ರತೆ ಕಡಿಮೆ ಆಗಿ ಸಂಜೆ ಮತ್ತೆ ಅವ್ರ ಗೆಳೆಯರು ಹೋಗಿ ಕುಡಿಯೋಣ ಅಂದ್ರೆ ಹೋಗ್ತಾ ಇದ್ರು. ಯಾಕಂದ್ರೆ ಅವರ ಸಂಕಲ್ಪ ಅವರ ಮನಸ್ಸಿನಲ್ಲಿ ಅಷ್ಟು ತೀವ್ರವಾಗಿ ನಿಲ್ತಾ ಇರಲಿಲ್ಲ. ಸೊ ನಮ್ಮ ವಿಶೇಷತೆ ಏನಂದ್ರೆ, ಈ ಜನಜಾಗೃತಿಯ ವೇದಿಕೆಯ ಮೂಲಕ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಂದ್ರೆ, ತಾವು ಹೇಳಿದಾಗೆ ಎಷ್ಟೋ ಸಂದರ್ಭದಲ್ಲಿ ಅವ್ರ ಕುಟುಂಬದವರು ಯಾವುದೇ ನಿರೀಕ್ಷೆ ಇರೋದಿಲ್ಲ ಬದಲಾಗ್ತಾರಂತ. ಯಾಕಂದ್ರೆ 50 ಸರಿ ಇಂಥ ಪ್ರಯತ್ನಗಳಾಗಿದೆ. ಚಾಲೆಂಜ್ ಮಾಡಿದ್ದಾರೆ, ಆಣೆ ಮಾಡಿದ್ದಾರೆ, ದೇವರ ಮೇಲೆ ಇದ್ ಮಾಡಿದ್ದಾರೆ. ಕೆಲವ್ರನ್ನ 4 ದಿನ ಬಿಟ್ಟಿರ್ತಕ್ಕಂಥದ್ದು ಇದೆ, ಮತ್ತೆ ಪುನಃ ಅದೇ ಹವ್ಯಾಸವನ್ನ ಮಾಡಿರ್ತಕ್ಕಂಥದ್ದು ಇದೆ. ಯಾವ ರೀತಿಯಲ್ಲಿ ಇಲ್ಲಿ ಅದ್ಭುತ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತಂದ್ರೆ, ಇಲ್ಲಿ ಅವರಲ್ಲಿ ಒಂದು ಆತ್ಮ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಯಾಕಂದ್ರೆ ಈ ಪರಿವರ್ತನೆ ಹೊರಗಿನಿಂದ ಸಾಧ್ಯ ಇಲ್ಲ. ಹೊರಗಿನಿಂದ ಯಾರೋ ಮಾನಿಟರ್ ಮಾಡಿ ಅಥವಾ ಬೇರೆ ರೀತಿಯಲ್ಲಿ ಅವ್ರನ್ನ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಮ್ಮ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಯಾವುದೇ ಮೆಡಿಕೇಶನ್ಸ್ ಕೊಟ್ಟು ಮಾಡ್ತಕ್ಕಂಥದ್ದಲ್ಲ, ಯಾವುದೋ ಒಂದು ಸೈಕಲಾಜಿಕಲ್ ಥೆರಪಿ ಕೊಟ್ಟು ಮಾಡ್ತಕ್ಕಂಥದ್ದು ಅಲ್ಲ, ಯಾವುದೇ ಒತ್ತಾಯಪೂರ್ವಕವಾದ ವ್ಯವಸ್ಥೆಗಳಲ್ಲಿ ಆಗೋದಲ್ಲ. ಅವರಲ್ಲೇ ಸ್ವಂತ ಅರಿವಾಗಬೇಕು, ಅವರಲ್ಲೇ ಪರಾಮರ್ಶೆ ಆಗಬೇಕು, ಅವರಲ್ಲೇ ಪಶ್ಚಾತ್ತಾಪ ಆಗಬೇಕು. ನಂತರ ಅವರಲ್ಲಿ ಆತ್ಮದಲ್ಲಿ ಜಾಗೃತಿ ಮೂಡುತ್ತೆ. ಆ ಆತ್ಮ ಜಾಗೃತಿ ನಿರಂತರವಾಗಿರುತ್ತೆ. ಇಲ್ಲಿಯವರೆಗೆ ಅವ್ರು ಏನು ಮಾಡ್ತಿದ್ರು, ಮನಸ್ಸಲ್ಲೇ ಸಂಕಲ್ಪ ಮಾಡ್ತಾ ಇದ್ರು. ಅದು ಸಂಜೆ ಆಗುವಾಗ ನಿಮಗೆ ಗೊತ್ತಿದೆ, ಮನಸ್ಸು ಬಹಳ ದುರ್ಬಲವಾಗಿರ್ತಕ್ಕಂಥದ್ದು. ಮನಸ್ಸನ್ನು ನಮ್ಮವ್ರು ಹೇಳ್ತಾರೆ, ಮನಸ್ಸಂದ್ರೆ ಹುಚ್ಚು ಕುದುರೆ ಇದ್ದ ಹಾಗೆ, ಮನಸ್ಸನ್ನ ಮರ್ಕಟ ಅಂತ ಹೇಳ್ತಾರೆ, ಮನಸ್ಸನ್ನ ಪತಂಗ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸನ್ನ ನಿರಂತರವಾಗಿ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಬಹಳ ಸುಲಭವಾಗಿ ಋಣಾತ್ಮಕ ಅಂಶದ ಕಡೆಗೆ ಅದು ಆಕರ್ಷಣೆ ಆಗುತ್ತೆ. ಯಾವಾಗ ಗೆಳೆಯರು ಬಂದು ಹೇಳ್ತಾರೋ ಹೋಗಿ ಇವತ್ತು ಪಾರ್ಟಿ ಮಾಡೋಣ ಅಂದಾಗ, ಆ ಮನಸ್ಸಲ್ಲಿ ಅದರ ವರ್ಣರಂಜಿತ ವಿಷಯಗಳು ಬಂದಾಗ ಕೂಡಲೇ ಅವರು ಅದಕ್ಕೆ ಬಲಿಯಾಗಿ ಬಿಡ್ತಾರೆ, ಹೋಗಿ ಮತ್ತೆ ಅದೇ ಹಳೆ ಚಾಳಿಯನ್ನು ಮುಂದುವರಿಸ್ತಾರೆ. ಆದರೆ ಇಲ್ಲಿ ನಾವು ಆತ್ಮ ಜಾಗೃತಿ ಮಾಡೋದ್ರಿಂದ ಅವರ ಆತ್ಮದಲ್ಲಿ ಆ ಒಂದು ಜಾಗೃತಿ ಸದಾ ಇರುತ್ತೆ. ಆತ್ಮಸಾಕ್ಷಿಗೆ ಅವರು ನಿರಂತರವಾಗಿ ಒಂದು ವೇಳೆ ಅಂತ ಆಹ್ವಾನವನ್ನು ಯಾರಾದ್ರೂ ಕೊಟ್ರೆ ತತ್ಕ್ಷಣ ಅವರ ಆತ್ಮಸಾಕ್ಷಿ ಹೇಳುತ್ತೆ, ಇಂಥ ಒಳ್ಳೆ ಶಿಬಿರ, ಧರ್ಮಸ್ಥಳದ ಇಂಥ ಸಂಸ್ಥೆ, ಪೂಜ್ಯ ಕಾವಂದರ ಆಶೀರ್ವಾದದಿಂದ ಇಂಥ ಶಿಬಿರ ಮಾಡಿ ಅಂಥ ತಪ್ಪನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅವ್ರನ್ನ ಸದಾ ಜಾಗೃತವಾಗಿರುತ್ತೆ. ಅವರಲ್ಲಿ ಒಂದು ಒಳ್ಳೆಯ ಒಂದು ಗುಣಗಳು ಸದಾ ಜಾಗೃತವಾಗಿರುವ ಹಾಗೆ ಮಾಡ್ತಕ್ಕಂಥದ್ದೇ ಈ ನಮ್ಮ ಶಿಬಿರದ ಒಂದು ವಿಶೇಷತೆ. ಅದೇ ನಮ್ಮ ಒಂದು ಶಕ್ತಿ. ಇಲ್ಲ ಅಂದ್ರೆ ಬೇರೆ ಯಾವ ರೀತಿಯಲ್ಲೂ ನೀವು ಅವ್ರನ್ನ ಪರಿವರ್ತಿಸಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಆ ಪರಿವರ್ತನೆಯ ಅರ್ಥವಾಗಬೇಕು, ಅವರೇ ಸದಾ ಜಾಗೃತವಾಗಿರಬೇಕು. ಅದು ಈ ಶಿಬಿರದ ವಿಶೇಷತೆ. ಓಕೆ ಸರ್, ಈಗ ಇಷ್ಟು ವರ್ಷದಲ್ಲಿ ಎಷ್ಟು ಶಿಬಿರಗಳಾಗಿದೆ, ಎಷ್ಟು ಜನ ಇದರ ಫಲಾನುಭವಿಗಳಾಗಿದ್ದಾರೆ ಸರ್? 1998ರಲ್ಲಿ ಪ್ರಥಮ ಶಿಬಿರ ಆಗಿ ಕಳೆದ ಸುಮಾರು 27 ವರ್ಷಗಳಲ್ಲಿ ಇವತ್ತು ಐತಿಹಾಸಿಕ ಮೈಲುಗಲ್ಲನ್ನು ದಾಟುವ ಹಂತದಲ್ಲಿದ್ದೇವೆ. 1987 ಶಿಬಿರಗಳು ಇಲ್ಲಿವರೆಗಾಗಿದೆ. ಈ ವಾರದಲ್ಲಿ 13 ಶಿಬಿರಗಳು ಏಕಕಾಲದಲ್ಲಿ ನಡೀತಾ ಇದೆ. ನಮ್ಮ ಜಾಗೃತಿ ಸೌಧದಲ್ಲಿ ಒಂದು ಶಿಬಿರ, ಇನ್ನು 12 ಕಡೆ ಸಮುದಾಯ ಶಿಬಿರಗಳು ಆಗ್ತಾ ಇದೆ. ಅಂದ್ರೆ ಈ 13 ಶಿಬಿರ ಏಕಕಾಲದಲ್ಲಿ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ, ಐತಿಹಾಸಿಕ 2000 ಶಿಬಿರದ ಒಂದು ಘಟ್ಟವನ್ನು ತಲುಪುವ ಉದ್ದೇಶದಿಂದ. ಹಾಗಾಗಿ ನಾಳೆಗೆ 2000 ಶಿಬಿರಗಳ ಸಮಾರೋಪ ಸಮಾರಂಭ ಪೂಜ್ಯ ಶ್ರೀ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ಆಗ್ತಕ್ಕಂಥದ್ದು ಬಹಳ ವೈವಿಧ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮ ಧರ್ಮಸ್ಥಳದಲ್ಲಿ. ಹಾಗಾಗಿ 2000 ಶಿಬಿರಗಳು ಇಲ್ಲಿವರೆಗೆ ಆಗಿದೆ ಅಂತೇಳಿ ತಾವು ತೆಗೆದುಕೊಳ್ಬಹುದು. ಸುಮಾರು 1,35,000 ಮದ್ಯ ವ್ಯಸನಿಗಳು ಈ ಒಂದು ನಮ್ಮ ಜನಜಾಗೃತಿ ವೇದಿಕೆ ಟ್ರಸ್ಟ್ನ ಮದ್ಯಪಾನ ಶಿಬಿರ, ನಮ್ಮ ಮದ್ಯವರ್ಜನ ಶಿಬಿರಗಳ ಮೂಲಕ ಇವತ್ತು ಸಂಪೂರ್ಣ ಮದ್ಯಪಾನವನ್ನು ತ್ಯಜಿಸಿ ಅತ್ಯಂತ ಸುಂದರದ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಲೆಕ್ಕಾಚಾರ ಇದೆ. ನಾವು ಒಬ್ಬ ಶಿಬಿರದಲ್ಲಿ ಭಾಗವಹಿಸಿದ ಒಬ್ಬ ವ್ಯಕ್ತಿ ಅಂತ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಆ ಒಬ್ಬ ವ್ಯಕ್ತಿ ಪರಿವರ್ತನೆ ಆದ್ರೆ
ಅವನ ಬದುಕಿನಲ್ಲಿ ಒಂದು ನಗು ಬಂದರೆ ಅದು ನೂರಾರು ನಗುವಿಗೆ ಕಾರಣ ಆಗುತ್ತೆ. ಯಾಕಂದರೆ ಆ ವ್ಯಕ್ತಿ ಪರಿವರ್ತನೆ ಆದರೆ ತತ್ಕ್ಷಣ ಆ ಕುಟುಂಬದಲ್ಲಿರ್ತಕ್ಕಂಥ 5-6 ಜನರ ಬದುಕು ಅತ್ಯಂತ ಸಂತಸದ ಬದುಕಾಗುತ್ತೆ. ಅವರ ಮನಸ್ಸಿನಲ್ಲಿ, ಅವರ ಜೀವನದಲ್ಲಿ ನಗು ಬರುತ್ತೆ. ನಂತರ ಅಕ್ಕಪಕ್ಕ ಇರತಕ್ಕಂಥ ನೆರೆಹೊರೆಯವರ ಬದುಕಿನಲ್ಲೂ ನಗು ಬರುತ್ತೆ. ಯಾಕಂದರೆ ಅವರು ಕೂಡ ಇವನಿಂದ ಭಾಳಷ್ಟು ಉಪದ್ರವವನ್ನು ಅನುಭವಿಸ್ತಕ್ಕಂಥದ್ದು. ಅವನು ಮಾಡ್ತಕ್ಕಂಥ ಸಂಸ್ಥೆಯಲ್ಲಿ ಸಂತಸದ ನಗು ಬರುತ್ತೆ. ಅವನ ಕುಟುಂಬದ ಇತರೆ ಪರಿವಾರದಲ್ಲೂ ಕೂಡ ಸಂತಸದ ನಗು ಬರುತ್ತೆ. ನಾವೆಷ್ಟೋ ಸಂದರ್ಭದಲ್ಲಿ ಹೇಳ್ತೇವೆ, ಒಂದು 60 ಜನ ಇರ್ತಕ್ಕಂಥ ಶಿಬಿರಕ್ಕೆ ಪೂಜ್ಯರು ಬಂದು ಎಷ್ಟೋ ಸರಿ ಬಂದು ಅವರು ಆ ಶಿಬಿರಾರ್ಥಿಗಳಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಈಗ ನಮ್ಮಲ್ಲಿ ಪೂಜ್ಯರು ಒಂದು ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ 5,000 10,000 ಜನ ಸೇರ್ಬೇಕಾಗತ್ತೆ. ಕೆಲವು ಕಡೆ 25-30 ಸಾವಿರ ಜನ ಸೇರ್ಬೇಕಾಗತ್ತೆ. 60 ಜನ ಇರುವ ಜನರಿಗೋಸ್ಕರ ಪೂಜ್ಯರು ಎಷ್ಟೋ ದೂರದಿಂದ ಬಂದು ಅವರಿಗೆ ಆಶೀರ್ವಚನ ನೀಡ್ತಾರೆ ಅನ್ನುವಾಗ ಆಶ್ಚರ್ಯ ಆಗುತ್ತೆ. ಆದರೆ ನಾವು ಕಂಡುಕೊಂಡು ನಂತರ ಸತ್ಯ ಏನಂದರೆ, ಪೂಜ್ಯರು ಒಬ್ಬ ಶಿಬಿರಾರ್ಥಿಯ ಹಿಂದೆ 1,000 ಜನ ನೋಡ್ತಾರೆ. ಅಂದರೆ ಒಬ್ಬ ಶಿಬಿರಾರ್ಥಿ ಬದಲಾದರೆ ಅದರಿಂದ 1,000 ಜನರಿಗೆ ಕನಿಷ್ಠ ಒಳ್ಳೇದಾಗುತ್ತೆ. ಅವನ ಕುಟುಂಬ, ನೆರೆಕರೆಯವರು, ಊರಿನವರು ಎಲ್ರಿಗೂ ಅದು ಒಳ್ಳೇದಾಗುತ್ತೆ. ಹಾಗಾಗಿ 60 ಜನ ಶಿಬಿರದಲ್ಲಿದ್ದಾರೆ ಅಂದರೆ 60,000 ಜನ ಆ ಶಿಬಿರದ ಹಿಂದಿದ್ದಾರೆ ಅನ್ನೋ ಒಂದು ಅರ್ಥ. ಹಾಗಾಗಿ ಒಂದು ನಗು ಇಡೀ ಸಮಾಜದಲ್ಲಿ ಸಾವಿರಾರು ನಗುಗಳನ್ನು ಸೃಷ್ಟಿಸ್ತಕ್ಕಂಥದ್ದಾಗಿದೆ. ಓಕೆ ಸರ್, ಈಗ ವ್ಯಸನ ಮುಕ್ತಿ ಕೇಂದ್ರ ಅಂತಂದರೆ ನಾವು ಸಾಕಷ್ಟು ಕಡೆ ಈಗ ಅದು ಬಿಸ್ನೆಸ್ ಆಗಿದೆ. ರಿಹಾಬ್ ಸೆಂಟರ್ಸ್ ಅಂತ ಏನಾಗಿದೆ, ಅಲ್ಲಿ ಕರ್ಕೊಂಡು ಹೋಗಿ ಒಂದಷ್ಟು 20,000 30,000 50,000 ಕಟ್ಟಿಸ್ಕೊಳ್ತಾರೆ. ಅದಾದಮೇಲೆ ಅವ್ರನ್ನ ಅಲ್ಲಿ ಒಡೆದು ಬಡ್ದು ಎಷ್ಟೋ ಕಡೆ ರಿಹಾಬ್ ಸೆಂಟರ್ಗಳಲ್ಲಿ ಡೆತ್ ಆಗಿರುವಂಥದ್ದು, ಅವರ ವಧೆಗಳನ್ನು ತಾಳಲಾರದೆ ಸತ್ತಿರೋವಂಥವ್ರು. ಇನ್ನು ಕೆಲವು ಕಡೆ ಅವರೇ ಸೂಸೈಡ್ ಮಾಡಿಕೊಂಡು ಬಿಲ್ಡಿಂಗಿಂದ ಹಾರಕ್ಕೆ ಹೋಗಿ ಸತ್ತಿರೋವಂಥವ್ರು. ಈ ಥರದ್ದೆಲ್ಲ ಕೂಡ ನೋಡಿದ್ದೀವಿ. ಹೀಗಾಗಿ ರಿಹಾಬ್ ಸೆಂಟರ್ ಕಳಿಸಿದ್ರೆ ಅಲ್ಲೇ ಹೊಡಿತಾರೆ, ಬಡಿತಾರೆ, ಈ ಥರದ್ದೆಲ್ಲ ಅನ್ನುವಂಥದ್ದು ಜನರು ಮೈಂಡ್ ಸೆಟ್ಟಲ್ಲಿ ಹೋಗ್ತಾರೆ. ಮತ್ತು 1,000 ರೂಪಾಯಿ ದುಡ್ಡು ಕಟ್ಟಬೇಕು ಅಂತೇಳಿ. ಇಲ್ಲಿ ಈ ಧರ್ಮಸ್ಥಳದಲ್ಲಿ ಈ ಜನಜಾಗೃತಿ ಟ್ರಸ್ಟ್ ಮಾಡ್ತಿದ್ದಲ್ಲ ವೇದಿಕೆ, ಇಲ್ಲಿ ಯಾವ ರೀತಿ ಇರುತ್ತೆ ಸರ್? ದುಡ್ಡು ಕಟ್ಟಬೇಕಾ? ಮತ್ತು ನಿಮ್ಮಲ್ಲೂ ಕೂಡ ಅವರು ಬಿಡಲಿಲ್ಲ ಅಂದರೆ ಹೊಡೆಯುವಂಥದ್ದು, ಈ ಥರದ್ದೆಲ್ಲ ಆಗುತ್ತಾ, ಹೇಗೆ ಸರ್? ಪೂಜ್ಯರ ಯಾವುದೇ ಸಂಸ್ಥೆಗಳನ್ನು ನೀವು ನೋಡಿದರೆ, ಧರ್ಮಸ್ಥಳದ ಎಲ್ಲ ಸಂಸ್ಥೆಗಳು ಕ್ಷೇತ್ರದ 8 ಶತಮಾನದ ಪರಂಪರೆಯನ್ನು ಎತ್ತಿ ಹಿಡಿತಕ್ಕಂಥ ಸಂಸ್ಥೆಗಳಾಗಿದೆ. ಯಾಕಂದರೆ ಶ್ರೀ ಕ್ಷೇತ್ರದ ಪರಂಪರೆ ಕಳೆದ ಎಲ್ಲ ಪೂಜ್ಯ ಹೆಗ್ಗಡೆಯವರು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಚತುರ್ದಾನಗಳನ್ನ: ಅನ್ನದಾನ, ಔಷಧ ದಾನ, ವಿದ್ಯಾದಾನ, ಅಭಯದಾನ. ಈ ದಾನಗಳಲ್ಲಿ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಈ ದಾನಗಳನ್ನ ಏನು ಮಾಡಿದ್ದಾರೆ ಅಂದರೆ, ಹಿಂದೆ ಕೈದಾನ ಆಗ್ತಕ್ಕಂಥದ್ದನ್ನು ಇವತ್ತು ಸಂಸ್ಥೆಗಳ ಮೂಲಕ ದಾನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಚಾರಿಟಿ ವರ್ಕ್. ಸೊ ಇದರ ಅರ್ಥ ಏನಂದರೆ, ಪೂಜ್ಯರ ಧರ್ಮಸ್ಥಳದ ಎಲ್ಲ ಸಂಸ್ಥೆಗಳು ಚಾರಿಟೇಬಲ್ ಟ್ರಸ್ಟ್ಗಳು ಅಥವಾ ಒಂದು ಸೊಸೈಟಿ ಆಗಿರುತ್ತೆ. ಇದು ಯಾವುದು ವ್ಯಾವಹಾರಿಕ ಲಾಭ ಗಳಿಸುವ ಉದ್ದೇಶವಲ್ಲ. ಎಲ್ಲ ಸಂಸ್ಥೆಗಳು, ಅದು ವಿದ್ಯಾಸಂಸ್ಥೆಗಳಿರ್ಬೋದು, ಔಷಧ ಸಂಸ್ಥೆಗಳಿರ್ಬೋದು, ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥೆಗಳಿರ್ಬೋದು, ಬೇರೆ ಯಾವುದೇ ಅಭಯದಾನ ನೀಡ್ತಕ್ಕಂಥ ಸಂಸ್ಥೆಗಳಿರ್ಬೋದು, ಧರ್ಮಸ್ಥಳದ ಎಲ್ಲ ಸಂಸ್ಥೆಗಳು ಸಮಾಜದ ಅಭಿವೃದ್ಧಿಗಾಗಿ ಇರ್ತಕ್ಕಂಥ ಸಂಸ್ಥೆಗಳು, ವ್ಯಾವಹಾರಿಕವಾಗಿ ಲಾಭ ಮಾಡ್ತಕ್ಕಂಥ ಸಂಸ್ಥೆಗಳು ಅಲ್ಲ. ಹಾಗಾಗಿ ಇವತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯ ಮೂಲಕ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಇದು ಸಮಾಜದ ಅಭಿವೃದ್ಧಿಗಾಗಿ ಪೂಜ್ಯರು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ತಾವು ಹೇಳಿದ್ರಿ ಇಲ್ಲಿ ಶಾರೀರಿಕ ಹಲ್ಲೆ ಆಗುತ್ತೆ, ಆದ್ರೆ ಶಿಬಿರಾರ್ಥಿಗಳಿಗಲ್ಲ. ಶಿಬಿರಾರ್ಥಿಗಳಿಂದ ನಮ್ಮ ಕಾರ್ಯಕರ್ತರಿಗಾಗತ್ತೆ ಕೆಲವೊಂದು ಎಷ್ಟೋ ಸಂದರ್ಭದಲ್ಲಿ. ಅದನ್ನ ಮಗು ಹೇಗೆ ಕೆಲವೊಮ್ಮೆ ಹಠ ಮಾಡುವಾಗ ಅಪ್ಪ ಅಮ್ಮನಿಗೆ ಕೆಲವೊಮ್ಮೆ ಪರಚುವಂಥದ್ದು ಎಲ್ಲ ಆಗುತ್ತೆ. ಆ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನು ಸ್ವೀಕಾರ ಮಾಡ್ತಾರೆ. ನಂತರ ಆ ವ್ಯಕ್ತಿ ಅವರ ಪಾದ ಮುಟ್ಟಿ ಆಶೀರ್ವಾದ ಪಡ್ಕೊಳ್ತಾರೆ. ಅಷ್ಟು ಪರಿವರ್ತನೆ ಆಗಿರ್ತಕ್ಕಂಥ, ಯಾವತ್ತೂ ಮರೆಯೋದಿಲ್ಲ ಅಂತ ವ್ಯಕ್ತಿ. ಅದೆಲ್ಲ ಬಹಳ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳು. ಈ ಒಂದು ಜನಜಾಗೃತಿ ಕಾರ್ಯಕ್ರಮ ಸಮುದಾಯ ಶಿಬಿರಗಳ ಮೂಲಕ ನಾವು ಮಾಡ್ತೇವೆ. ಎಷ್ಟೋ ನಾವು ಕಾರ್ಯಕ್ರಮಗಳನ್ನು ಉಚಿತವಾಗಿ ಮಾಡ್ತೇವೆ. ಉದಾಹರಣೆ, ನಮ್ಮದು ಬಹಳಷ್ಟು ಪೂಜ್ಯರು ಎಲ್ಲ ಚಾರಿಟಿ ಕೆಲಸಗಳನ್ನ ಉಚಿತವಾಗಿ ಮಾಡ್ತಕ್ಕಂಥದ್ದು. ಕೆಲವೊಮ್ಮೆ ಉಚಿತವಾಗಿ ಮಾಡಿದಾಗಲೂ ಕೂಡ ಅದರ ಮಹತ್ವದ ಒಂದು ಅರ್ಥವನ್ನ ಗ್ರಹಿಸ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಉಚಿತವಾಗಿ ಕೆಲವೊಮ್ಮೆ ಕೊಟ್ಟಾಗ ಅದರ ಮೌಲ್ಯವನ್ನ ಜನರ ಭಾವನೆಯಲ್ಲಿ, ಅಭಿಪ್ರಾಯದಲ್ಲಿ ಕಳೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಶಿಬಿರಕ್ಕೆ ಅವರಿಗೆ ಉಚಿತವಾಗಿ ಅದರ ಮೌಲ್ಯವನ್ನು ಕಳೆದುಕೊಳ್ಬಾರ್ದು ಅನ್ನುವ ದೃಷ್ಟಿಕೋನದಿಂದ ಒಂದು ಸಣ್ಣ ಮೊತ್ತವನ್ನ ಶಿಬಿರಾರ್ಥಿಯ ಕುಟುಂಬದಿಂದ ಮಾಡ್ಲಿಕ್ಕಿದೆ. ಅದು ಒಂದು
ಆ ಇಡೀ ಖರ್ಚಲ್ಲಿ ಒಂದು ಸಣ್ಣ ಭಾಗವಾಗಿರುತ್ತದೆ. ಅಷ್ಟೇ. ಹ್ಮ್ ಒಂದು ವರ್ಷಕ್ಕೆ ಪೂಜ್ಯರು ಸುಮಾರು 3 ಕೋಟಿ ರೂಪಾಯಿಯನ್ನ ಹ್ಮ್ ಈ ಮದ್ಯಪಾನ ಶಿಬಿರಗಳಿಗೆ ಜನಜಾಗೃತಿ ವೇದಿಕೆಗೆ ನೀಡ್ತಾರೆ. ಹ್ಮ್ ಹ್ಮ್ ಅಂದ್ರೆ ವಾರ್ಷಿಕವಾಗಿ ಹ್ಮ್ 3 ಕೋಟಿಗೂ ಹೆಚ್ಚಾಗಿ ನಾವು ಜನಜಾಗೃತಿ ವೇದಿಕೆಗೆ ಖರ್ಚು ಮಾಡ್ತೇವೆ. ಹ್ಮ್ ಆ ಖರ್ಚಲ್ಲಿ ಸಣ್ಣದೊಂದು ಭಾಗ ಆ ರೀತಿಯ ಒಂದು ಶಿಬಿರಾರ್ಥಿಯ ವೆಚ್ಚದಲ್ಲಿ ಬರುತ್ತೆ. ಹ್ಮ್ ಇವತ್ತು ಇಷ್ಟು ದೊಡ್ಡ ಒಂದು ಜಾಗೃತಿ ಸೌಧವನ್ನ ಹ್ಮ್ ಮದ್ಯವರ್ಜನ ಶಿಬಿರಕ್ಕಾಗಿ ಮಾಡಿರ್ತಕ್ಕಂಥ ಎಲ್ಲೂ ಉದಾಹರಣೆ ಬೇರೆ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲೇ ಇರ್ಲಿಕ್ಕಿಲ್ಲ. ಇಂಥ ಒಂದು ಫುಲ್ ಫ್ಲೆಡ್ಜ್ಡ್ ಹಾಸ್ಪಿಟಲ್ ಸಿಸ್ಟಮ್ ಅನ್ನ ಇಲ್ಲಿ ನಾವು ಮಾಡಿರ್ತಕ್ಕಂಥ ನೀವು ನೋಡಿರ್ಬೋದು. ಹಾಗಾಗಿ ಇವತ್ತು ಪೂಜ್ಯರು ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಹ್ಮ್ ಇವತ್ತು ಲಕ್ಷಾಂತರ ಜನರು ಮದ್ಯ ವ್ಯಸನದಿಂದ ಮುಕ್ತರಾಗಬೇಕನ್ನೋದನ್ನ ಮಾಡಿದ್ದಾರೆ. ಇದು ಕೂಡ ಒಂದು ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥ ಸಂಸ್ಥೆಯಿಂದ ಮಾಡ್ತಕ್ಕಂಥದ್ದಾಗಿದೆ. ಸರ್, ನೀವು ಹೇಳಿದ್ರ ಡ್ಯೂರೇಷನ್ 7 ದಿನ ಇರುತ್ತೆ ಅಂತೇಳಿ. 7 ದಿವಸದಲ್ಲಿ ಏನೇನು ಇರುತ್ತೆ ಸರ್? ಪ್ರೊಸೀಜರ್ಸ್ಗಳು ಏನೇನಿರುತ್ತೆ? ಏನೇನು ಮಾಡಿಸ್ತೀರಾ ಅವ್ರಿಗೆ? ಈ ಒಂದು 7 ದಿನಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂತಹ ಶಿಸ್ತುಬದ್ಧವಾದ ಅತ್ಯಂತ ಒಳ್ಳೆಯ ಜೀವನವನ್ನು ಮಾಡ್ಬೋದು ಅನ್ನೋದು ಕಲಿಸಿಕೊಡ್ತೇವೆ ಅವರಿಗೆ. ಹ್ಮ್ ಆ ಒಂದು ಅವಧಿಯಲ್ಲಿ ಜೀವನ ಶೈಲಿಯ ಒಂದು ಕಡೆ ಕಲಿಕೆ ಆದರೆ ಹ್ಮ್ ಅವನಿಗೆ ಸ್ವಂತ ವಿಮರ್ಶೆಗಳನ್ನು ಆತ್ಮವಿಮರ್ಶೆಗಳನ್ನ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಗಳಲ್ಲಿ ನಾವು ಸಹಜವಾಗಿ ಒಳಪಡಿಸ್ತೇವೆ. ಅದನ್ನೇನು ಯಾವುದೇ ರೀತಿಯಲ್ಲಿ ಅವನನ್ನು ಧ್ಯಾನಕ್ಕೆ ಕೂರಿಸಿಯೋ ಅಥವಾ ಒಂದು ಸೈಕಲಾಜಿಕಲ್ ಪ್ರೋಸೆಸ್ ಏನಲ್ಲ. ಆ ಒಂದು ಪ್ರಕ್ರಿಯೆಯಲ್ಲೇ ಅವನಿಗೆ ಒಂದೊಂದು ಕ್ಷಣವೂ ತನ್ನ ಒಂದು ಸ್ವಯಂ ಪ್ರೇರಿತನಾಗಿ ತಾನೇ ತನ್ನ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಮತ್ತೆ ಆ ತಪ್ಪುಗಳನ್ನ ತಿದ್ದಿಕೊಂಡು ಹೇಗೆ ನಡೆಯೋದನ್ನೋದನ್ನು ಕಲಿಸ್ತಾನೆ. ಒಂದು ಜೀವನ ಶೈಲಿ ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ಅವರಿಗೆ ದಿನನಿತ್ಯದ ಕರ್ಮಗಳನ್ನ ಮುಗಿಸಿದ ನಂತರ ಅವರು ಒಂದು ಯೋಗ ಮಾಡಬೇಕು. ಯಾಕಂದರೆ ಆರೋಗ್ಯವೇ ಮುಖ್ಯ. ಯೋಗಾಭ್ಯಾಸವನ್ನು ಮಾಡ್ತಾರೆ. ನಂತರ ಧ್ಯಾನವನ್ನು ಹೇಳಿಕೊಡ್ತಾರೆ. ನಂತರ ಅವರಿಗೆ ಉಪಹಾರ ಆದ ನಂತರ ಕೆಲವು ಸಣ್ಣ ಚಟುವಟಿಕೆಗಳನ್ನ ಅವರಿಗೆ ಕೊಟ್ಟು ನಂತರ ಸಂಪನ್ಮೂಲ ವ್ಯಕ್ತಿಗಳಿಂದ ಅವರಿಗೆ ಬಹಳಷ್ಟು ವಿಷಯಗಳನ್ನ ತಿಳಿಸಲಾಗುತ್ತೆ. ಆ ವಿಷಯಗಳು ಬಹಳ ಮನಪರಿವರ್ತನೆ ಮಾಡ್ತಕ್ಕಂಥ, ಮನಸ್ಸಿಗೆ ಮುಟ್ತಕ್ಕಂಥ, ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಇರುತ್ತೆ. ಆ ತಪ್ಪುಗಳು ಯಾಕೆ ಬಂತು, ಹೇಗೆ ಬಂತು, ಯಾವ ಸಂದರ್ಭದಲ್ಲಿ ಬರುತ್ತೆ, ಮುಂದೆ ಆ ತಪ್ಪುಗಳಿಲ್ಲದೆ ಹೇಗೆ ನಾವು ಒಳ್ಳೆ ಜೀವನ ಮಾಡ್ಬೋದು, ಒಳ್ಳೆ ಜೀವನ ಮಾಡಿದರೆ ಯಾವ ರೀತಿಯಲ್ಲಿ ನಮ್ಮ ಬದುಕು ಚೆನ್ನಾಗಿರುತ್ತೆ, ನಮ್ಮ ಭೂತಕಾಲದಲ್ಲಿ ಅಂದರೆ ಹಿಂದಿನ ಜೀವನದಲ್ಲಿ ನಮ್ಮಿಂದ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಸಮಸ್ಯೆ ಆಯಿತು, ಅದರ ಪರಿಣಾಮಗಳು ಹೇಗೆ. ಈಗ ನಾವು ಒಂದು ಹೂ ಅರಳುವ ಮೊದಲೇ ಒಂದು ಮೊಗ್ಗನ್ನು ಚಿವುಟಿದ್ರೆ ಹೇಗಾಗುತ್ತೋ ಆ ರೀತಿ ಮಕ್ಕಳ ಭವಿಷ್ಯವನ್ನು ಒಂದು ಮದ್ಯವ್ಯಸನೆ ಹಾಳು ಮಾಡಿ ಬಿಡ್ತಾನೆ. ಆ ಕುಟುಂಬದ ಮೇಲೆ ಏನು ಪರಿಣಾಮ ಬೀಳುತ್ತೆ, ಸಮಾಜದಲ್ಲಿ ಏನು ಪರಿಣಾಮ ಬೀಳುತ್ತೆ. ಮದ್ಯವ್ಯಸನದಿಂದ ಮುಕ್ತವಾದ ನಂತರ ನವಜೀವನದಲ್ಲಿ ಯಾವ ರೀತಿ ಅವರು ಅಭಿವೃದ್ಧಿ ಹೊಂದಬಹುದು, ಸಮಾಜದಲ್ಲಿ ಎಂಥ ಸಂಪನ್ಮೂಲ ವ್ಯಕ್ತಿ ಆಗ್ಬೋದು, ಅದಕ್ಕಿರ್ತಕ್ಕಂಥ ಯಶೋಗಾಥೆಗಳು, ಈ ರೀತಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳು. ಒಂದು ಕಡೆ ಆರೋಗ್ಯ ವೈದ್ಯಾಧಿಕಾರಿಗಳು ಬಂದು ಆರೋಗ್ಯದ ಮೇಲೆ ಪರಿಣಾಮ ಹೇಳಿದರೆ, ಇನ್ನೊಬ್ಬ ಸಮಾಜದ ಸಂಪನ್ಮೂಲ ವ್ಯಕ್ತಿ ಅವರಿಗೆ ಒಂದು ಸಾಮಾಜಿಕವಾಗಿ ಇರ್ತಕ್ಕಂಥ ಪರಿಣಾಮದ ಬಗ್ಗೆ ಮಾತಾಡ್ತಾರೆ. ಒಂದು ಒಳ್ಳೆಯ ಅರ್ಥಶಾಸ್ತ್ರಜ್ಞ ಬಗ್ಗೆ ತಿಳಿದವರು ನೀವು ಆರ್ಥಿಕವಾಗಿ ಎಷ್ಟು ನಷ್ಟ ಹೊಂದಿದ್ರೆ ಮುಂದೆ ಹೇಗೆ ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಬೇಕು, ಹೀಗೆ ಅನೇಕ ಸಾಧಕರು ಬರ್ತಾರೆ. ಹಿಂದಿನ ಶಿಬಿರದಿಂದ ಜೀವನದಲ್ಲಿ ಹೊಸ ಯಶಸ್ಸನ್ನು ಸಾಧಿಸಿದವರು, ಬಹಳ ಸಮಾಜದಲ್ಲಿ ಹೆಸರು ಮಾಡಿದ ವ್ಯಕ್ತಿಗಳು ಬಂದು ಮಾತಾಡ್ತಾರೆ. ಹೀಗಾಗಿ ಈ ಒಂದು 7 ದಿನಗಳಲ್ಲೂ ಕೂಡ ಒಂದು ಕಡೆ ಜೀವನ ಶೈಲಿ ಒಳ್ಳೆ ರೀತಿಯಲ್ಲಿ ಆಗಿರಬೇಕು, ಶಿಸ್ತುಬದ್ಧವಾಗಿರಬೇಕು, ಪರಿವರ್ತನೆಗಳಿಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಸಮಾನಾಂತರದಲ್ಲಿ ನಡೆಯೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ನಮ್ಮ ಈ ರಿಸೋರ್ಸ್ ಪರ್ಸನ್ ಸಂಪನ್ಮೂಲ ವ್ಯಕ್ತಿಗಳಿಂದ ಅವರಿಗೆ ವಿಷಯಗಳು ಮತ್ತು ತರಗತಿಗಳು ಆಗ್ತಿದ್ದ ಹಾಗೆ ಮಧ್ಯಾಹ್ನ ಊಟ ಆಗುತ್ತೆ. ಅದಾದ ನಂತರ ಸಂಜೆವರೆಗೂ ಕ್ಲಾಸಸ್ ಇರುತ್ತೆ. ಸಂಜೆ ಕೆಲವು ಆ್ಯಕ್ಟಿವಿಟೀಸ್ಗಳಿರುತ್ತೆ, ಒಂದು ರೀತಿಯ ಸ್ಪೋರ್ಟ್ಸ್ನ ಆ್ಯಕ್ಟಿವಿಟೀಸ್ ಒಳಗೆ ಆಂತರಿಕವಾಗಿ ಎಲ್ಲ ರೀತಿಯಿಂದ ಒಂದು ಉಲ್ಲಾಸದ ಜೀವನವನ್ನು ಹೇಗೆ ಮಾಡ್ಬೋದು. ರಾತ್ರಿ ಭಜನೆ ಇರುತ್ತೆ, ಭಜನೆಯ ನಂತರ ಮಂಥನ ಕಾರ್ಯಕ್ರಮ ಇರುತ್ತೆ, ಅದಾದ ನಂತರ ಅವರಿಗೆ ವಿಶ್ರಾಂತಿಗೆ ಬಿಡ್ತಕ್ಕಂಥದ್ದು. ಹಾಗಾಗಿ ಜೀವನದ ಅನೇಕ ಮಜಲುಗಳಲ್ಲಿ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೊಂಡು, ಯಾಕಂದ್ರೆ ನವಜೀವನ ಆದ ನಂತರ ಅವರಿಗೆ ಎಂಗೇಜ್ ಆಗಿರಬೇಕು. ಇಲ್ಲ ಅವರಿಗೆ ಏನೋ ಬೋರ್ ಆಯಿತು ಮತ್ತೊಂದಾಯಿತು ಅಂತೇಳಿ ಪುನಃ ಅವರು ಹಳೆಯ ಅಭ್ಯಾಸಕ್ಕೆ ಹೋಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಪರ್ಯಾಯವಾಗಿ ನೀವು ಏನೇನು ಮಾಡ್ಬೋದು, ಯಾವ ಚಟುವಟಿಕೆಗಳು ತೊಡಗಿಸ್ಕೊಳ್ಬೋದು, ಆ ಎಲ್ಲ ವಿಷಯಗಳನ್ನ ಹೇಳ್ತಕ್ಕಂಥದ್ದು ಕೂಡ ಈ ಶಿಬಿರದ ಪ್ರಮುಖ ಭಾಗವಾಗಿದೆ. ಸರ್, ಕೆಲವು ರಿಹಾಬ್ ಸೆಂಟರ್ಗಳಲ್ಲಿ ಅವ್ರಿಗೆ ಮೆಡಿಸನ್ಗಳನ್ನು ಕೊಡಲಾಗುತ್ತೆ. ಅವರ ಚಟವನ್ನು ಬಿಡಬೇಕು ಅಂತ ಹೇಳಿ ಕುಡಿತ, ಈ ಸ್ಮೋಕ್ ಇದೆಲ್ಲ ಬಿಡಬೇಕು ಅಂತ ಮೆಡಿಸನ್ನ ಕೊಡ್ತಾರೆ ಅನ್ನುವಂಥ ಆರೋಪಗಳಿದೆ. ಸೊ ಆ ಮೆಡಿಸನ್ನ ಕೊಡುವಂಥ ಅವಶ್ಯಕತೆ ಇದೆಯಾ? ಆ ರೀತಿಯಾದಂಥ ಮೆಡಿಸನ್ ಏನಾದ್ರು ಕೂಡ ನೀವು ಕೊಡ್ತೀರಾ ಇಲ್ಲಿನ ರೋಗಿ, ಇಲ್ಲಿ ಬರುವಂಥ ಯಾರು ಶಿಬಿರಾರ್ಥಿಗಳಿಗೆ? ಇಲ್ಲಿ ಮದ್ಯಪಾನವನ್ನ ಬಿಡಬೇಕನ್ನೋ ಉದ್ದೇಶಕ್ಕೆ ಅವರಿಗೆ ಯಾವುದೇ ಮೆಡಿಸಿನ್ ಅನ್ನ ಕೊಡೋದಿಲ್ಲ, ಆ ಪ್ರಕ್ರಿಯೆ ಇಲ್ಲ.
ಯಾಕಂದರೆ ಇದು ಮೆಡಿಕಲ್ ಟ್ರೀಟ್ಮೆಂಟ್ನ ಶಿಬಿರವಲ್ಲ. ಹ್ಮ್. ಆದರೆ ಅವರು ಪ್ರಾರಂಭದಲ್ಲಿ ಅವರು ನಿರಂತರವಾಗಿ ಮದ್ಯಪಾನ ಸೇವಿಸಿದಾಗ ಒಮ್ಮೆಲೆ ಬಿಡುವಾಗ ಹ್ಮ್. ಅವರಲ್ಲಿ ದೇಹದಲ್ಲಿ ಶಾರೀರಿಕವಾಗಿ ಕೆಲವೊಂದು ವ್ಯತ್ಯಾಸ ಆದಾಗ ಆ ವ್ಯತ್ಯಾಸವನ್ನು ತಡೆಗಟ್ಟಲಿಕ್ಕೆ ಸಾಮಾನ್ಯ ಮೆಡಿಸಿನ್ ಡಾಕ್ಟರ್ ನಮಗೆ ಅದನ್ನ ಸ್ಪೆಸಿಫಿಕ್ ಆಗಿ ಅವರನ್ನು ನೋಡಿ ಕೊಡ್ತಾರೆ. ಅದು ಕೇವಲ ನಿರಂತರವಾಗಿ ಕುಡಿದ ವ್ಯಕ್ತಿ ಒಮ್ಮೆಲೆ ನಿಲ್ಲಿಸಿದಾಗ ಅವನ ವೈಬ್ರೇಷನ್ ಆಗ್ತಕ್ಕಂಥದ್ದು, ಆ ಒಂದು ಪ್ರಕ್ರಿಯೆಯನ್ನ ತಡೆಗಟ್ಟಲಿಕ್ಕೋಸ್ಕರ ಅನಿವಾರ್ಯ ಆದರೆ ಅಂತ ವ್ಯಕ್ತಿಗೆ ಡಾಕ್ಟರ್ನ ಸಲಹೆ ಮೇಲೆ ನಾವು ಒಂದು ಮೆಡಿಸಿನ್ ಅನ್ನು ಕೊಡ್ತೇವೆ ಹೊರತು ಮತ್ತೆ ಬೇರೆ ಯಾವುದೇ ಮೆಡಿಸಿನ್ ಕೊಡುವ ಪ್ರಕ್ರಿಯೆಗಳು ಇಲ್ಲಿರೋದಿಲ್ಲ. ಓಕೆ ಸರ್, ಇನ್ನ ಎಮರ್ಜೆನ್ಸಿಗೆ ವೈದ್ಯಕೀಯ ಸೇವೆಗಳು, ಯಾಕೆಂದರೆ ತುಂಬ ವಯಸ್ಸಾಗಿರೋರು ಬರ್ತಾರೆ, ಅವ್ರು ಬೇರೆ ರೀತಿಯಾಗಿ ಏನಾದ್ರು ಹಾರ್ಟ್ ಪ್ರಾಬ್ಲಮ್ಮು ಅಥವಾ BP ಲೋ ಆಗುವಂಥದ್ದು, ಹೈ ಆಗುವಂಥದ್ದು, ಸ್ಟ್ರೋಕ್ ಆಗುವಂಥದ್ದು, ಈ ಥರದವೆಲ್ಲರೂ ಕೂಡ ಇರ್ತಾರೆ. ಆ ರೀತಿಯಾಗಿ ಬಂದಾಗ ಎಮರ್ಜೆನ್ಸಿ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಏನು ವ್ಯವಸ್ಥೆ ಇದೆ ಸರ್? ಖಂಡಿತವಾಗಿಯೂ ಈ ನಮ್ಮ ಶಿಬಿರ, ಈ ನಮ್ಮ ಸಂಶೋಧನಾ ಕೇಂದ್ರ ನಮ್ಮ SDM ಹಾಸ್ಪಿಟಲ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಸೊ ಒಂದು ಇಲ್ಲಿಯೇ ನಮಗೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಇದೆ. ಆಕ್ಸಿಜನ್ ಕಿಟ್ ಕೂಡ ನಮ್ಮಲ್ಲಿ ಇಲ್ಲಿ ಇರ್ತಕ್ಕಂಥದ್ದು. ಈ ನಮ್ಮ ಈ ಒಂದು ಕೇಂದ್ರ ನಮ್ಮ ಹಾಸ್ಪಿಟಲ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಆಂಬುಲೆನ್ಸ್ ಯಾವಾಗಲೂ ರೆಡಿ ಇರುತ್ತೆ. ಇಮಿಡಿಯೇಟ್ ನಮ್ಮ ಹಾಸ್ಪಿಟಲ್ಗೆ ನಾವು ಸೇರಿಬಿಡ್ತೇವೆ. ಇಲ್ಲಿಂದ ಹೆಚ್ಚಿನ ಚಿಕಿತ್ಸೆ ಅವರಿಗೆ ಇಮಿಡಿಯೇಟ್ ಬೇಕಂದ್ರೆ ವಿತಿನ್ 2 ಮಿನಿಟಲ್ಲಿ ನಾವು ರೀಚ್ ಆಗ್ತೇವೆ ಅಲ್ಲಿಗೆ. 2-3 ಮಿನಿಟಲ್ಲಿ ಅವರಿಗೆ ಟ್ರೀಟ್ಮೆಂಟನ್ನು ನಮ್ಮ SDM ಹಾಸ್ಪಿಟಲ್ ಉಜಿರೆಯಲ್ಲಿ ಅವರಿಗೆ ಸಿಗ್ತಕ್ಕಂಥದ್ದು. ಸೊ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು. ತುಂಬಾ ಪ್ರಾರಂಭದಲ್ಲಿ ನಮ್ಗೆ ಗೊತ್ತಾಗುತ್ತೆ, ಕೆಲವರು ಸಾಧ್ಯನೇ ಇಲ್ಲ, ಅಷ್ಟು ಅವರ ಆರೋಗ್ಯದ ಸ್ಥಿತಿ ಕ್ಷೀಣವಾಗಿರುತ್ತೆ. ಅಂಥವ್ರನ್ನ ಕೆಲವೊಮ್ಮೆ ನಾವು ಶಿಬಿರಕ್ಕೆ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಈಗ ಒಂದು ಶಿಬಿರ ಆಗುವಾಗ 80 ಜನ ಇರ್ತಾರೆ, 70-80 ಜನ ಬರುವಾಗ ಒಂದಿಷ್ಟು ಜನ ಬರ್ತಾರೆ ಶಿಬಿರ ಆಗುವಾಗ. ಅದರಲ್ಲಿ 2-3 ಕೇಸಸ್ನ ನಾವು ರಿಜೆಕ್ಟ್ ಮಾಡೋದು ಇದೆ. ಅವರ ಕುಟುಂಬದವ್ರಿಗೆ ಹೇಳ್ತೇವೆ, ಇದು ಬಹಳ ಸ್ವಲ್ಪ ಅಪಾಯ ಇದೆ, ನಾವಿಲ್ಲಿ ಅವ್ರನ್ನ ಒಮ್ಮೆಲೆ ಬಿಡಿಸಿ ಅವ್ರನ್ನ ಇಟ್ಕೊಂಡ್ರೆ ಅವರ ಜೀವಕ್ಕೆ ಅಪಾಯ ಆಗೋದಿದೆ. ಕುಟುಂಬದವ್ರಿಗೆ ಹೇಳಿ ನಾವು ಪುನಃ ಅವ್ರನ್ನ ಕಳಿಸಿಬಿಡ್ತೇವೆ. ಕೆಲವೊಂದಷ್ಟು ಶಿಬಿರಾರ್ಥಿಗಳ ಸಿಚುವೇಶನ್ ಹೇಗಿರುತ್ತೆ ಅಂದರೆ, ಅವರ ವೈಫು ಇಲ್ಲ ಸರ್ ಇವರೊಬ್ಬರನ್ನೇ ಬಿಟ್ಟಿರೋಕ್ಕಾಗಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಅವ್ರನ್ನ ಮನೆ ಒಬ್ಬರೇ ಇರೋದಕ್ಕಾಗಲ್ಲ, ಈಗ ನಾನು ಇರ್ತೀನಿ ಅಂತಂದರೆ ಹಾಗೇನಾದ್ರು ಅವರ ಕುಟುಂಬದವರು ಉಳ್ಕೊಳಕ್ಕೆ ಏನಾದ್ರು ಸಾಧ್ಯತೆಗಳಿದೆಯಾ ಸರ್? ಇಲ್ಲಿ ಅವಕಾಶಗಳಿದೆಯಾ? ಆ್ಯಕ್ಚುಲಿ ನಮ್ಮ ಶಿಬಿರದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಈ ಶಿಬಿರದಲ್ಲಿ ಅವರಿಗೆ ಒಂದು ವಿಶಿಷ್ಟವಾದ ವಾತಾವರಣವನ್ನು ನಾವು ನಿರ್ಮಿಸಬೇಕು. ಯಾಕಂದ್ರೆ ಆ ಪರಿವರ್ತನೆ ಆಗಬೇಕಂದ್ರೆ ಅಂಥ ವಾತಾವರಣ ನಿರ್ಮಿಸುವಾಗ ಆ ಕುಟುಂಬದವರು ಇರಬಾರ್ದು. ಯಾಕಂದರೆ ಕುಟುಂಬದವರು ಇದ್ದಾಗ ಪುನಃ ಹಳೆಯ ನೆನಪುಗಳು, ಎಷ್ಟೋ ಸರಿ ಅವರಲ್ಲಿ ಕ್ಲಾಶಸ್ ಆಗಿರ್ತಕ್ಕಂಥದ್ದು ಅಂಥದ್ದು ಇರುತ್ತೆ. ಕುಟುಂಬದವ್ರು ನಾವು ಯಾವಾಗ ಕರೆಸ್ತೇವೆ ಅಂದರೆ ಕೊನೆಯ ದಿನ ಕರೆಸ್ತೇವೆ. ಯಾಕಂದ್ರೆ ಇವ್ರಲ್ಲಿ ಸಂಪೂರ್ಣ ಪರಿವರ್ತನೆ ಆಗಿರುತ್ತೆ. ಪರಿವರ್ತನೆ ಆದ ನಂತರ ಆ ಕುಟುಂಬದವರು ಬಂದು ಕುಟುಂಬದ ಸಮ್ಮೇಳನ ಕಾರ್ಯಕ್ರಮ ಮಾಡ್ತೇವೆ. ಬಹಳ ಭಾವನಾತ್ಮಕವಾಗಿರುತ್ತೆ. ಅವರಿಬ್ಬರನ್ನ ಸೇರಿಸಿ ಹೊಸ ಜೀವನ ಹೇಗಿರ್ಬೇಕು ನಿಮ್ಮಿಬ್ಬರದ್ದು ಅಂತೇಳಿ ಅವರಿಬ್ಬರಿಗೂ ಕೌನ್ಸಿಲಿಂಗ್ ಕೊಡ್ತೇವೆ. ಹೆಂಡತಿಗೂ ಕೂಡ ಕೌನ್ಸಿಲಿಂಗ್ ಕೊಡ್ತೇವೆ. ಯಾಕಂದ್ರೆ ಈ ಪರಿವರ್ತನೆ ಆಗಿರ್ತಕ್ಕಂಥ ವ್ಯಕ್ತಿ ಒಂದು ಮಗುವಿನ ರೀತಿ ಇರ್ತಾರೆ. ಸೊ ನೀವು ಕೂಡ ಜಾಗ್ರತೆ ಮಾಡ್ಬೇಕು. ಯಾಕಂದ್ರೆ ಮದ್ಯವ್ಯಸನಿಗಳನ್ನ ಸಮಾಜ ಕೂಡ ಇವತ್ತು ಹೇಗೆ ನೋಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಎಷ್ಟೋ ವ್ಯಕ್ತಿಗಳನ್ನ ಸಮಾಜ ಹಾಸ್ಯಾಸ್ಪದವಾಗಿ ನೋಡಿದ್ರೆ ಕುಟುಂಬದವರು ಅವರಿಂದ ಸಮಸ್ಯೆಯನ್ನು ಅನುಭವಿಸಿ ಅವ್ರನ್ನ ಕೆಟ್ಟ ವ್ಯಕ್ತಿ ಅನ್ನೋ ಒಂದು ದೃಷ್ಟಿಕೋನ ಅವ್ರಿಗಿರುತ್ತೆ. ಆದರೆ ಪರಿವರ್ತನೆ ಆದ ಮೇಲೆ ಆ ದೃಷ್ಟಿಕೋನ ಇರಬಾರ್ದು ಅವರಲ್ಲಿ. ಅವನಲ್ಲಿ ಪರಿವರ್ತನೆ ಆಗಿದೆ, ಪರಿಶುದ್ಧನಾಗಿದ್ದಾನೆ. ಹಾಗಾಗಿ ಅವನ ಬಗ್ಗೆ ಇದ್ದ ನಮ್ಮ ಭಾವನೆಗಳು ಕೂಡ ಪರಿಶುದ್ಧವಾಗಬೇಕು. ಆಗ ಮಾತ್ರ ಅದರ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕುಟುಂಬದವ್ರನ್ನೂ ಕೂಡ ನಾವು ಕೊನೆಯ ದಿನ ಕೌನ್ಸಿಲಿಂಗ್ ಮಾಡ್ತೇವೆ. ಅವರ ಕುಟುಂಬದ ಕಾರ್ಯಕ್ರಮ ನಂತರ ಮತ್ತೆ ಅವರು ಒಟ್ಟಾಗಿ ಸ್ವಾಮಿಯ ಆಶೀರ್ವಾದ ಪಡ್ಕೊಂಡು ಊರಿಗೆ ತೆರಳುತ್ತಾರೆ. ಸರ್, ಮಹಿಳೆಯರು ಯುವತಿಯರಿಗೂ ಕೂಡ ಇಲ್ಲಿ ಅವಕಾಶಗಳಿದೆಯಾ ಸರ್? ಬಂದು ಸೇರ್ಬೋದಾ? ನಾವು ಈಗ ಮಾಡ್ತಕ್ಕಂಥ ಎಲ್ಲ ಶಿಬಿರಗಳು ಪುರುಷರಿಗೆ ಇರ್ತಕ್ಕಂಥದ್ದು. ಒಂದು ಕಾಲಘಟ್ಟದಲ್ಲಿ ನಾವು ಮಹಿಳೆಯರಿಗೂ ಶಿಬಿರವನ್ನು ಮಾಡಿದ್ದು ಬಹಳ ಆತಂಕದ ವಿಚಾರ. ಅದು ಕೂಡ ಅನಿವಾರ್ಯವಾಗಿತ್ತು. ಸೊ ಇಲ್ಲಿಯವರೆಗೆ ನಾವು ನಂತರ ಪುರುಷರ ಶಿಬಿರಗಳನ್ನೇ ಮಾಡ್ಕೊಂಡು ಬಂದಿದ್ದೇವೆ. ಸದ್ಯಕ್ಕೆ ಅಂತ ಆಲೋಚನೆಗಳು ಇಲ್ಲ, ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ಸರ್, ಇಲ್ಲಿ ಕೆಲವು ಡ್ರಗ್ಸ್ ವ್ಯಸನಿಗಳಿರ್ತಾರೆ, ಡ್ರಗ್ಸ್ ಪ್ಲಸ್ ಮದ್ಯಪಾನ ಎರಡೂ ಇರುತ್ತೆ. ಸೊ ಅಂಥವ್ರು ಬಂದಾಗ ಹೇಗೆ ಸರ್? ಅವರಿಗೂ ಕೂಡ ನಾವು ಒಳ್ಳೆ ಕೌನ್ಸಿಲಿಂಗ್ ಮೂಲಕನೇ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನಾವು ಇದನ್ನ ಮದ್ಯಪಾನ ಅಡಿಕ್ಟ್ ಆಗಿರೋದನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಆ್ಯಕ್ಚುಲಿ ಇದು ಮದ್ಯವರ್ಜನ ಶಿಬಿರ ಅಂತ ನಾವು ಹೇಳ್ತೇವೆ. ಆದರೆ ಇಲ್ಲಿ ನಾವು ಕೌನ್ಸಿಲಿಂಗ್ ಕೊಡುವಾಗ ನಮ್ಮ ಎಲ್ಲ ವಿಚಾರಧಾರೆಗಳ ಫಲಶ್ರುತಿ ಹೇಗಿರುತ್ತೆ ಅಂದರೆ ಅವ್ರನ್ನ ವ್ಯಸನ ಮುಕ್ತರನ್ನಾಗಿ ಮಾಡ್ತೇವೆ.
ಅಂದ್ರೆ ಎಲ್ಲಾ ವ್ಯಸನಗಳಿಂದ ಮುಕ್ತ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಈ ಆಗಿರುತ್ತೆ. ತಂಬಾಕು, ಬೀಡಿ, ತಂಬಾಕು, ಬೀಡಿ, ಸಿಗರೇಟು, ಹ್ಮ್. ಆ ಎಲ್ಲ ವಿಷಯಗಳು ಇಲ್ಲಿ ಚರ್ಚೆಗೆ ಬರುತ್ತೆ. ಹ್ಮ್. ಹಾಗಾಗಿ ಇಲ್ಲಿ ಒಬ್ಬ ಶಿಬಿರಾರ್ಥಿ ಅಂದ್ರೆ ಕೇವಲ ಮದ್ಯಪಾನ ಅಷ್ಟೇ ಅಲ್ಲ, ಅವನು ಎಷ್ಟೋ ಗುಟ್ಕನು ಹಾಕ್ತಾನೆ, ಹ್ಮ್. ಆ, ಸಿಗರೇಟು ಸೇರ್ತಾರೆ. ಧೂಮಪಾನವನ್ನು ಮಾಡ್ತಕ್ಕಂಥವ್ರು ಇದ್ದಾರೆ. ಎಲ್ಲೋ ಒಂದಿಷ್ಟು ಪರ್ಸೆಂಟೇಜು ಡ್ರಗ್ಸ್ ಇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇಡೀ ಕೌನ್ಸಿಲಿಂಗ್ ನಲ್ಲಿ ನಾವು ಎಲ್ಲ ವಿಚಾರಗಳನ್ನ ಮಾಡಿದ್ರಿಂದ ಅದರಿಂದನೂ ಅವನು ಹೊರಗಡೆ ಬರ್ತಕ್ಕಂಥದ್ದು ಇದೆ. ಆದ್ರೆ ಈಗ ನಾವು ಕಂಡುಕೊಂಡಿರ್ತಕ್ಕಂಥದ್ದು ಈ ಡ್ರಗ್ಸ್ ಹಾವಳಿ ವಿದ್ಯಾರ್ಥಿಗಳ ಜೀವನದಲ್ಲಿ ಬರ್ತಾ ಇದೆ, ಯುವಜನತೆಯಲ್ಲಿ ಬರ್ತಾ ಇದೆ. ಇವತ್ತು ಡ್ರಗ್ಸ್ ಮಾಫಿಯಾ ಮಾಡುವವರು ಶಾಲಾ ಕಾಲೇಜುಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಹೌದು. ಅತ್ಯಂತ ಹೇಗೆ ಹಿಂದೆ ಭೂಗತ ಚಟುವಟಿಕೆಗಳು ನಡೀತಾ ಇತ್ತು, ಅವರು ಅದೇ ರೀತಿಯಲ್ಲಿ ಅವುಗಳನ್ನ ಸಪ್ಲೈ ಮಾಡ್ತಕ್ಕಂಥ ಅವರದ್ದೇ ಒಂದು ಜಾಲವನ್ನು ಹೊಂದಿದ್ದಾರೆ. ಈ ಜಾಲವನ್ನ ನಾವು ಹೇಗೆ ಭೇದಿಸೋದು, ಅದು ನಮ್ಮಿಂದ ಆಗೋದಲ್ಲ, ನಾವು ಮಾಡ್ತಕ್ಕಂಥದ್ದಲ್ಲ, ಅದಕ್ಕೆ ಆದ ವ್ಯವಸ್ಥೆಗಳು ಇದೆ, ಅವ್ರು ಮಾಡ್ತಾ ಇದ್ದಾರೆ. ಆದರೆ ನಾವೇನ್ ಮಾಡ್ಬೋದಂದ್ರೆ ವಿದ್ಯಾರ್ಥಿಗಳಲ್ಲಿ ಅರಿವನ್ನ ಮೂಡಿಸ್ಬೋದು. ಯಾಕಂದ್ರೆ ಎಷ್ಟೋ ಅಮಾಯಕ ವಿದ್ಯಾರ್ಥಿಗಳು ಗೊತ್ತಿಲ್ಲದೆ ಡ್ರಗ್ಸಿಗೆ ಬಲಿಯಾಗಿದ್ದು ಇದೆ. ಹಾಗಾಗಿ ನಮ್ಮ ಜನಜಾಗೃತಿ ವೇದಿಕೆಯಿಂದ ನಾವು ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಕಲ್ಪ ಅಂತ ಕಾರ್ಯಕ್ರಮ ಮಾಡಿದ್ದೇವೆ. ಆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಪದಾಧಿಕಾರಿಗಳು, ಜನಜಾಗೃತಿ ವೇದಿಕೆಯ ಶಿಬಿರಾಧಿಕಾರಿಗಳು, ಶ್ರೀಯುತ ವಿವೇಕ್ ಪಾಯ್ಸ್ ಪ್ರಾದೇಶಿಕ ನಿರ್ದೇಶಕರು, ಅವರ ನೇತೃತ್ವದಲ್ಲಿ ಒಳ್ಳೆಯ ತಂಡಗಳು ಇದೆ. ನಮ್ಮ ಕಾರ್ಯಕರ್ತರು, ಎಲ್ಲ ಯೋಜನಾಧಿಕಾರಿಗಳು ಬಹಳ ಚೆನ್ನಾಗಿ ಪರಿಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಶಿಬಿರಾಧಿಕಾರಿಗಳು ಪರಿಶ್ರಮ ಹಾಕಿ ಕೆಲಸ ಮಾಡ್ತಿದ್ದಾರೆ. ಅವರು ಶಾಲಾ ಕಾಲೇಜುಗಳಿಗೆ ಹೋಗಿ ಡ್ರಗ್ಸ್ನಿಂದ ಆಗ್ತಕ್ಕಂತಹ ಸಮಸ್ಯೆಗಳು, ವಿದ್ಯಾರ್ಥಿ ಜೀವನದಲ್ಲಿ ಅದರಿಂದ ಹೇಗೆ ನಾವು ಜಾಗೃತರಾಗಿರಬೇಕು, ಹೇಗೆ ನಮ್ಮನ್ನ ಜನ ಮೋಸಗೊಳಿಸ್ತಾರೆ, ಅದರಿಂದ ಏನು ಪರಿಣಾಮ ಬೀಳುತ್ತೆ, ಇವುಗಳ ಬಗ್ಗೆ ಅವೇರ್ನೆಸ್ ಅನ್ನ ಕೊಡೋದನ್ನು ನಾವು ಮಾಡ್ತಿದ್ದೇವೆ. ಈ ಸರಿಯಿಂದ ನಾವು ಶಿಕ್ಷಕರಿಗೂ ಅದನ್ನು ಕೊಡ್ತೇವೆ. ಯಾಕಂದ್ರೆ ನಾವು ಒನ್ ಟೈಮಲ್ಲಿ ಹೇಳ್ಬೋದು, ಮತ್ತೆ ಅವರಿಗೆ ಪುನರಾವರ್ತನೆಯಾಗಿ ಹೇಳುವವರು ಇರೋದಿಲ್ಲ. ಅದಕ್ಕೋಸ್ಕರ ಶಿಕ್ಷಕರಿಗೆ ಈ ವರ್ಷದಿಂದ ನಾವು ಆ ಶಿಕ್ಷಣವನ್ನು ಕೊಟ್ಟು ಅವರು ಆಗಿಂದಾಗಿ ವಿದ್ಯಾರ್ಥಿಗಳನ್ನ ಎಚ್ಚರಿಸ್ತಕ್ಕಂಥದ್ದು ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬಹುಶಃ ಸಂತೋಷ ಕೂಡ ಖಂಡಿತ ಆಗುತ್ತೆ ನಿಮಗೆ. ಇಲ್ಲಿಯವರೆಗೆ ಸುಮಾರು 20 ಲಕ್ಷ ವಿದ್ಯಾರ್ಥಿಗಳಿಗೆ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ರಾಜ್ಯಾದ್ಯಂತ. 20 ಲಕ್ಷ ವಿದ್ಯಾರ್ಥಿಗಳು ಡ್ರಗ್ಸ್ನಿಂದ ಯಾವ ರೀತಿ ದುಷ್ಪರಿಣಾಮ ಬೀಳುತ್ತೆ ಅನ್ನುವ ಒಂದು ಅರಿವನ್ನ ನಮ್ಮಿಂದ ಪಡ್ಕೊಂಡಿದ್ದಾರೆ. ಸೂಪರ್ ಸರ್. 20 ಲಕ್ಷ. ಬಹುಶಃ ಸರ್ಕಾರ ಮಾಡಿರುವಂತಹ ಅವೇರ್ನೆಸ್ ಕಾರ್ಯಕ್ರಮಗಳು ಅಷ್ಟು ವಿದ್ಯಾರ್ಥಿಗಳಿಗೆ ರೀಚ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಖುಷಿ ಆಯ್ತು ಸರ್, ನಮಗೂ ಗೊತ್ತಿಲ್ಲ ಸರ್. ಆಮೇಲೆ ಈ ವ್ಯಸನ ಮುಕ್ತ ಕೇಂದ್ರಗಳು ಅಂತಂದ್ರೆ ಅವರು ಬಿಲ್ಡಿಂಗ್ ಆರಿ ಕಾಂಪೌಂಡ್ ಆರು ಓಡೋಗ್ಬೋದು ಅಂತೇಳಿ ಅವರೆಲ್ಲೂ ಕೂಡ ಹೊರಗಡೆ ಹೋಗಕ್ಕೆ ಅವಕಾಶ ಇರಲ್ಲ. ಅಷ್ಟು ದೊಡ್ಡ ಕಾಂಪೌಂಡ್ಗಳು, ಗೇಟು, ಬೀಗ ಇರುತ್ತೆ. ನಾವು ಇಲ್ಲಿ ನೋಡ್ತೀರಿ ಯಾವುದೂ ಇಲ್ಲ, ಒಂದು ಫುಲ್ಲು ಖಾಲಿ ವಾತಾವರಣದಲ್ಲಿ ಯಾವುದು ಕಾಂಪೌಂಡ್ ಕೂಡ ಇಲ್ಲ, ಯಾರು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಆ ರೀತಿ ವ್ಯವಸ್ಥೆ ಇದೆ. ಯಾರು ಕೂಡ ತಪ್ಪಿಸ್ಕೊಂಡು ಹೋಗಲ್ವಾ ಸರ್ ಇಲ್ಲಿ ನಿಮಗೆ ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ. ಯಾಕಂದ್ರೆ ಇದೊಂದು ಅತ್ಯಂತ ಸಂತೋಷವನ್ನು ನೀಡ್ತಕ್ಕಂಥ ವಾತಾವರಣ ಇದೆ. ಬಟ್ ಆಂತರಿಕವಾಗಿ ನೀವು ಒಳಗಡೆ ನೋಡಿದ್ರೆ ನಾವೆಲ್ಲ ಭದ್ರತೆಗಳನ್ನ ಅಳವಡಿಸ್ಕೊಂಡಿದ್ದೇವೆ. ಯಾಕಂದ್ರೆ ಪ್ರಾರಂಭದ ದಿನ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಗಳು ಸಹಜವಾಗಿ ನಡೆಯುತ್ತೆ. ನೀವು ನಮ್ಮ ಎಂಟ್ರೆನ್ಸ್ ನ ಮೇಲೆ ನೋಡಿದ್ರೆ ಕಿಟಕಿಗೂ ಕೂಡ ನಾವು ಸರಳುಗಳನ್ನ ಹಾಕಿದ್ದೇವೆ ಮೇಲೆ, ಗ್ಯಾಪ್ ಇಲ್ಲದೆ ಇರ್ತಕ್ಕಂಥದ್ದು. ಇವನ್ ನಮ್ಗೆ ಒಂದು ಒಳ್ಳೆಯ ಪರಿಣಿತರಿಂದ ನಾವು ಆ ಒಂದು ಸಲಹೆಯನ್ನ ಪಡ್ಕೊಂಡು ಇದನ್ನ ಮಾಡಿರ್ತಕ್ಕಂಥದ್ದು. ಸಮುದಾಯ ಶಿಬಿರಗಳಲ್ಲಿ ನಮಗೆ ಬಹಳ ಸವಾಲುಗಳು ಬರುತ್ತೆ. ಯಾಕಂದ್ರೆ ಇದು ನಮ್ಮ ಜಾಗೃತಿ ಸೌಧದಲ್ಲಿ VIP ಕ್ಯಾಂಪ್ ಅನ್ನೋದು ಮಾತ್ರ ಆಗುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಆ ಊರಲ್ಲಿ ನಾವು ಮಾಡ್ತೇವೆ. ಯಾಕಂದ್ರೆ ಜನರು ಎಲ್ಲರೂ ಇಲ್ಲಿಗೆ ಬರ್ಲಿಕ್ಕೆ ಆಗಲ್ಲ. ಸೊ ವರ್ಷಕ್ಕೆ ಸುಮಾರು 100 ಕ್ಯಾಂಪ್ಗಳು ನಮ್ಮ ಸಮುದಾಯ ಶಿಬಿರಗಳು ಆಗುವಂಥದ್ದು ಇದೆ. ಅಲ್ಲಿರ್ತಕ್ಕಂಥ ಸಮುದಾಯ ಭವನ ಅಲ್ಲೆಲ್ಲ ನಾವು ಮಾಡುವಾಗ ಅಷ್ಟು ಜಾಗೃತೆಗಳು ಇರೋದಿಲ್ಲ. ಉದಾಹರಣೆ, ನಾವು ಹಂಪಿಯಲ್ಲಿ ಒಂದು ಕ್ಯಾಂಪ್ ಮಾಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡು ಹೋಗಿ, ನಿಮ್ಗೆ ಅಲ್ಲಿ ಗೊತ್ತಿರ್ಬೋದು ಕಲ್ಲಿನ ಬಂಡೆಗಳು ಹೇಗಿರುತ್ತಂತ, ನಿಯರ್ ಹಂಪಿಯಲ್ಲಿ ಮಾಡುವಾಗ 1-2 ಕಲ್ಲಿನ ಇಕ್ಕೆಲ್ನ ಒಳಗೆ ಹೋಗಿ ಅವನು ತಪ್ಪಿಸ್ಕೊಂಡು ಓಡುವಾಗ ಅದರ ಒಳಗೆ ಗೊತ್ತಿಲ್ಲ ಹೋಗಿ ಬಿದ್ದಿದ್ದಾನೆ. ನಂತರ ನಾವು ಬೇರೆ ನಮ್ಮ ಅಗ್ನಿಶಾಮಕ ದಳದವ್ರನ್ನೆಲ್ಲ ಕರೆಸಿ ಅವನನ್ನು ಎತ್ತುವಂತ ಪ್ರಕ್ರಿಯೆ ಕೂಡ ಆಗಿದೆ. ಹಾಗಾಗಿ ನಾವು ಬೇರೆ ಸಮುದಾಯ ಶಿಬಿರಗಳಲ್ಲಿ ಎಲ್ಲಿ ಬಹಳ ಸುರಕ್ಷತೆ ಇದೆ, ಜಾಗೃತಿ ಇದೆ, ಅದನ್ನ ಮಾಡ್ತೇವೆ. ನಮ್ಮ ಯೋಜನೆ ಕಾರ್ಯಕರ್ತರು 1-2 ದಿನ ಕಾವಲಿಗಿರ್ತಾರಲ್ಲಿ. ಯಾಕಂದ್ರೆ ತಪ್ಪಿಸ್ಕೊಂಡು ಹೋಗುವಾಗ ಏನು ಅವ್ರಿಗೇನು ತೊಂದರೆ ಆಗ್ಬಾರ್ದಂತ ಮಾಡ್ಕೊಂಡ್ ಬರ್ತಕ್ಕಂಥ ಸಾಮಾನ್ಯ ರಕ್ಷಣಾ ಪರಿಕರಗಳನ್ನ ನಾವು ಇಟ್ಕೊಂಡಿರ್ತೀವಿ. ಬಟ್ ಮೇಲ್ನೋಟಕ್ಕೆ ನೋಡುವಾಗ ಎಲ್ಲೂ ಕೂಡ ಇದೊಂದು ಬಂಧನದ ವ್ಯವಸ್ಥೆ ಅಂತ ಕಾಣೋದಿಲ್ಲ. ಓಕೆ, ಈಗ ನಿಮ್ಮ ಮುಂದಿನ ಯೋಜನೆಗಳು ಸರ್ ಇನ್ನು, ಯಾಕೆಂದ್ರೆ ಸಾಕಷ್ಟು ಕರ್ನಾಟಕದಲ್ಲಿ ಸಾಕಷ್ಟು ಜಿಲ್ಲೆಗಳೆಲ್ಲ ಸಾಕಷ್ಟು ಊರುಗಳಿಗೂ ಕೂಡ ಇದರ ಒಂದು ಅವಶ್ಯಕತೆ ಇದೆ. ಹೀಗಾಗಿ ನಿಮಗೆ ಬೇರೆ ಬೇರೆ ಕಡೆಯಿಂದನೂ ಕೂಡ ನಮ್ಮ ಊರುಗಳಲ್ಲಿ ಮಾಡಿ ಆ ರೀತಿಯಾದಂಥ ಕರೆಗಳು, ಬೇಡಿಕೆಗಳು, ಮನವಿಗಳು ಬರ್ತಿದೆಯಾ ಸರ್? ರಾಜ್ಯಾದ್ಯಂತ ನಾವು ಶಿಬಿರಗಳನ್ನ ಮಾಡ್ತೇವೆ. ಪ್ರತಿ ವರ್ಷ ಒಂದೊಂದು ತಾಲೂಕನ್ನ ಆಯ್ಕೆ ಮಾಡಿಕೊಂಡು ಸುಮಾರು ವರ್ಷಕ್ಕೆ 100 ಶಿಬಿರಗಳವರೆಗೆ ಆಗುತ್ತಂತ ನಾನು ನಿಮಗೆ ಹೇಳಿದ್ದೇನೆ.
ಈ ಸಂಖ್ಯೆ ಖಂಡಿತ ಸಾಕಾಗೋದಿಲ್ಲ. ಹ್ಮ್ ಅಂದರೆ ಅಷ್ಟೇ ಪ್ರಮಾಣದಲ್ಲಿ ಇವತ್ತಿನ ಯುವಜನತೆ ವರ್ಷದಿಂದ ವರ್ಷಕ್ಕೆ ಮದ್ಯವ್ಯಸನಿಗಳಾಗ್ತಿದ್ದಾರೆ. ಬಹಳ ಬೇಸರ ಆಗ್ತಾ ಇದೆ. ಹ್ಮ್ PUCಯ ಮಕ್ಕಳು ಡಿಗ್ರಿಗೆ ಹೋಗುವಾಗ ಮದ್ಯವ್ಯಸನಿಗಳಾಗ್ತಾರೆ. ನಮ್ಮಲ್ಲಿ ಒಬ್ಬರು ಶೃಂಗೇರಿಯಲ್ಲಿ ಒಬ್ಬರು ವ್ಯಕ್ತಿ ಒಂದು ಬಹಳ ಆಶ್ಚರ್ಯ ಆಗುವ ಒಂದು ವಿಷಯವನ್ನು ಹೇಳಿದರು. ಹ್ಮ್ ಎಲೆಕ್ಷನ್ ಬರುವ ಟೈಮಲ್ಲಿ ನಿಮಗೆ ಗೊತ್ತಿರ್ಬೋದು, ಹ್ಮ್ ಈ ಮತದಾರನ ನೋಂದಾವಣೆ ಮಾಡುವ ಪ್ರಕ್ರಿಯೆ ನಡೆಯುತ್ತೆ. ಹ್ಮ್ ಯಾರ್ಯಾರು 18 ವರ್ಷ ಆಗಿದ್ದಾರೆ ಅವ್ರನ್ನ ನೋಂದಾವಣೆ ಮಾಡಿ ಅಂತೇಳಿ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಅವ್ರನ್ನ ಬಂದು ನೋಂದಾವಣೆ ಮಾಡಿ ಅಂತೇಳಿ ಅವರಿಗೆ ಒಂದು ಒಂದು ಅಭಿಯಾನದ ರೀತಿಯಲ್ಲಿ ಆಗುತ್ತೆ. ಅದು 5 ವರ್ಷಕ್ಕೊಮ್ಮೆ ಆದರೆ ಹ್ಮ್ ಈ ಮದ್ಯಪಾನಗಳ ನೋಂದಾವಣೆ ಪ್ರಕ್ರಿಯೆ ಪ್ರತಿ ವರ್ಷ ಆಗುತ್ತೆ ಅಂತ ಹೇಳಿದ್ರು. ಅದೇನು ಅಫಿಷಿಯಲಿ ಎಲ್ಲೂ ಆಗೋದಿಲ್ಲ. ಗೊತ್ತಾಯ್ತು. ನಾನು ಹೇಗೆ ವಿವರಿಸಿ ಹೇಳಿ, ಗೊತ್ತಿದೆ ನಮಗೆ ವಿಷಯ ಗೊತ್ತಿದೆ, ಆದರೆ ಜನಸಾಮಾನ್ಯರಲ್ಲಿ ಅದರ ಅರಿವು ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅವ್ರು ಹೇಳಿದರೆ ಪ್ರತಿ ವರ್ಷ ನ್ಯೂ ಇಯರ್ ಆಗುವಾಗ ನ್ಯೂ ಇಯರ್ ಪಾರ್ಟಿಗೆ ಹೊಸ ನೋಂದಾವಣೆ ಆಗುತ್ತೆ. ನ್ಯೂ ಇಯರ್ ಪಾರ್ಟಿ ಹೇಗೆ ನೋಂದಾವಣೆ ಆಗುತ್ತೆ ಅಂದ್ರೆ, ಯಾರೋ ಒಂದಿಷ್ಟು ಜನ ಪಾರ್ಟಿ ಮಾಡ್ತಾ ಇದ್ದಾರೆ, ಅದಕ್ಕೆ ಆ ಒಂದು ಸಮೂಹಕ್ಕೆ ಒಂದಿಷ್ಟು ಆ ಊರಿನ ಯುವಜನತೆ ಹೊಸದಾಗಿ ಆ್ಯಡ್ ಆಗ್ತಾರೆ. ಆ ಒಂದು ಸೆಲೆಬ್ರೇಷನ್ಗೆ ಯಾವುದೋ ಒಂದು ಊರಲ್ಲಿ ಒಂದು ಸೆಲೆಬ್ರೇಷನ್ ಮಾಡ್ತಾರೆ, ಒಂದು ಜಾತ್ರೆ ಮಾಡ್ತಾರೆ, ಜಾತ್ರೆಯ ಕೊನೆಯ ದಿನ ಏನೋ ಸೆಲೆಬ್ರೇಷನ್ ಅಂತ ಇಟ್ಕೊಳ್ತಾರೆ. ಆ ಸೆಲೆಬ್ರೇಷನ್ ನೋಡಿದರೆ ಹೊಸ ಮುಖಗಳು ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಆ ಊರಲ್ಲಿ ಹೇಗೆ 18 ವರ್ಷ ಆದ ನಂತರ ಮತದಾರರಾಗಿ ಆಗ್ತಾರೋ, ಯಾವುದೋ ಒಂದು ವರ್ಷ ಆದ ಕೂಡಲೇ ಯುವಜನತೆ ಈ ರೀತಿಯಲ್ಲಿ ಮದ್ಯವ್ಯಸನಿಗಳಾಗೋದು, ಆ ಒಂದು ಮೋಜಿಗೆ ಬಲಿಯಾಗ್ತಕ್ಕಂಥದ್ದು ಬಹಳ ದುರದೃಷ್ಟಕರ. ಬರ್ತಡೆಗಳಲ್ಲೂ ಕೂಡ ಹೊಸದಾಗಿ ಆ್ಯಡ್ ಆಗ್ತಾರೆ. ಒಮ್ಮೆ ಅಂತ ಒಂದು ಸೆಲೆಬ್ರೇಷನ್ ಅವರು ಒಂದ್ಸರಿ ಎಂಟ್ರಿ ಇಟ್ಟರೆ ಮತ್ತೆ ಅದು ಅದು ಅವರಿಗೆ ದುರಭ್ಯಾಸ ಆಗಿ ಅಂಟ್ಕೊಳ್ಳುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿದ್ದ ಅಂಶಗಳು ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಈ ಸೇರ್ತಕ್ಕಂಥ ಸಂಖ್ಯೆಗಳು ಜಾಸ್ತಿ ಇದೆ. ನಾವು ಎಷ್ಟು ಸಾವಿರಾರು ಜನರನ್ನ ಮದ್ಯಪಾನದಿಂದ ಬಿಡಿಸ್ತಾ ಹೋದರೂ ಕೂಡ ಈ ಭಾರತ ಜನಸಂಖ್ಯೆ ನಿಮ್ಗೆ ಗೊತ್ತಿದೆ, ಈಗ ಸೇರ್ತಕ್ಕಂಥ ಸಂಖ್ಯೆಗಳು ಜಾಸ್ತಿ ಇದೆ. ಹಾಗಾಗಿ ಇದೊಂದು ಬಹಳ ವ್ಯಾಪಕವಾಗಿ ಆಗಬೇಕಾಗಿದೆ. ಈ ಒಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು ಬಹಳ ವ್ಯಾಪಕವಾಗಿ ಆಗಬೇಕಾಗಿದೆ. ಪೂಜ್ಯರ ಇಷ್ಟು ದೊಡ್ಡ ಸಂಸ್ಥೆಯನ್ನು, ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಇವತ್ತು 2000 ಶಿಬಿರವನ್ನು ಮಾಡಿರ್ತಕ್ಕಂಥ ಸಂಸ್ಥೆ ಜಗತ್ತಲ್ಲಿ ಯಾವುದೂ ಇಲ್ಲ. ಭಾರತ ದೇಶ ಅಲ್ಲ, ಇಡೀ ವರ್ಲ್ಡಲ್ಲೇ ಯಾವುದೂ ಇಲ್ಲ. ಇಷ್ಟು 1,35,000 ಜನರನ್ನ ಮದ್ಯಪಾನ ಮುಕ್ತರನ್ನಾಗಿ ಮಾಡಬೇಕಂತ ಶ್ರಮಿಸಿದ ಸಂಸ್ಥೆ ಇಡೀ ಜಗತ್ತಲ್ಲಿ ಯಾವುದೂ ಇಲ್ಲ. ಆದರೆ ಭಾರತದಂಥ ದೇಶ, ಕರ್ನಾಟಕ ರಾಜ್ಯದ ಇಷ್ಟು ಜನಸಂಖ್ಯೆಗೆ ನಮ್ಮ ಒಂದು ಸಂಸ್ಥೆ ಪರಿಶ್ರಮ ಪಟ್ಟಿದ್ರೆ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಇನ್ಯಾವುದಾದ್ರೂ NGOಗಳು ಬರೋದಿದ್ರೆ ಅವರಿಗೆ ಉಚಿತವಾಗಿ ನಾವು ನಮ್ಮ ಮಾಡೆಲ್ ಅನ್ನು ಕೊಡ್ತೇವೆ. ಹೇಗೆ ನೀವು ಮದ್ಯವರ್ಜನ ಶಿಬಿರಗಳನ್ನ ಮಾಡಬೇಕು, ನಮ್ಮ ಎಕ್ಸ್ಪರ್ಟ್ಸ್ ಅನ್ನ ಅವರಿಗೆ ಕೊಟ್ಟು ತರಬೇತಿಯನ್ನು ಕೊಡ್ತೇವೆ. ನಮ್ಮ ಈ ಸಂಶೋಧನಾ ಕೇಂದ್ರದಲ್ಲಿ ಅವರು ಬಂದು ಅಧ್ಯಯನ ಮಾಡಬಹುದು. ನಮ್ಮ ಈ ಒಂದು ವ್ಯವಸ್ಥೆಯ ಬಗ್ಗೆ ಅನೇಕ PhDಗಳು ಆಗಿದೆ. ನಾಳೆ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್, ಪ್ರತಿಷ್ಠಿತ ಮ್ಯಾನೇಜ್ಮೆಂಟ್ ಸ್ಕೂಲು ಈ ಒಂದು ನಮ್ಮ ಮಧ್ಯವರ್ಜನ ಶಿಬಿರದ ಬಗ್ಗೆ ಅಧ್ಯಯನ ಮಾಡ್ಕೊಳ್ಲಿಕ್ಕೆ ನಮ್ಮ ಜೊತೆ ಒಪ್ಪಂದ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯ ಒಂದು ನ್ಯಾಷನಲ್ ಒಂದು ಡಾಕ್ಯುಮೆಂಟ್ರಿ ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ಇದರ ಮೂಲಕ ಬೇರೆ ಸಂಸ್ಥೆಗಳು ಪ್ರೇರಣೆಗೊಂಡು ನಮ್ಮ ಈ ವ್ಯವಸ್ಥೆನ ಅವರ ರಾಜ್ಯದಲ್ಲಿ ಮಾಡೋದಾದ್ರೆ, ಪೂಜ್ಯರು ಒಂದು ಮೆಂಟರ್ಶಿಪ್ ಅನ್ನ ಮಾಡಲಿಕ್ಕೆ ನಮಗೆ ಆದೇಶ ಮಾಡಿದ್ದಾರೆ. ಹಾಗಾಗಿ ನಾವು ಮೆಂಟರ್ ಆಗ್ತೇವೆ, ನಾವು ಮೆಂಟರ್ ಇನ್ಸ್ಟಿಟ್ಯೂಷನ್ ಆಗ್ತೇವೆ ಅಂತಹ ಸಂಸ್ಥೆಗಳಿಗೆ, NGOಗಳಿಗೆ. ಸೊ ಈ ವ್ಯವಸ್ಥೆನ ಅವರು ಅವರ ಒಂದು ರಾಜ್ಯದಲ್ಲಿ ಅಥವಾ ಅವರ ಸ್ಥಳೀಯ ಪ್ರದೇಶದಲ್ಲಿ ಖಂಡಿತ ಮಾಡ್ಬೋದು. ಅಂತಹ ಸಂಸ್ಥೆಗಳು ಮುಂದೆ ಬರಬೇಕನ್ನೋದು ನಮ್ಮ ಆಶಯವಾಗಿದೆ. ಸರ್, ಈಗ ಕೊನೆಯದಾಗಿ ಈ ಕಾರ್ಯಕ್ರಮ ನೋಡ್ತಾ ಇರುವಂಥವ್ರು, ನಮ್ಮ ಕುಟುಂಬದಲ್ಲೂ ಕೂಡ ವ್ಯಸನಿಗಳಿದ್ದಾರೆ, ಅವರನ್ನು ವ್ಯಸನ ಮುಕ್ತರಾಗಿ ನಾವು ಮಾಡಬೇಕು, ಹೇಗೆ ತಮ್ಮನ್ನು ಸಂಪರ್ಕ ಮಾಡ್ಬೋದು ಅನ್ನುವಂಥವ್ರಿಗೆ ಏನು ಮಾಹಿತಿ ಕೊಡ್ತೀರಿ ಸರ್? ಖಂಡಿತವಾಗಿಯೂ ನಮ್ಮ ಜನಜಾಗೃತಿ ವೇದಿಕೆಯಿಂದ ನಡೀತಕ್ಕಂತಹ ವಿಶೇಷ ಶಿಬಿರಗಳಿಗೆ ಪ್ರತಿ ತಿಂಗಳು ಶಿಬಿರ ನಡೆಯುತ್ತೆ. ಆ ಶಿಬಿರಗಳಿಗೆ ನೀವು ಖಂಡಿತ ನಮ್ಮನ್ನು ಸಂಪರ್ಕಿಸಿ ಈ ಕೆಳಗೆ ನೀಡಿರ್ತಕ್ಕಂಥ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಈ ನಂಬರ್ ಮೂಲಕ ನೀವು ಸಂಪರ್ಕಿಸಿ ವಿಶೇಷ ಶಿಬಿರಕ್ಕೆ ಸೇರ್ಬೋದು. ಬಹಳಷ್ಟು ಬೇಡಿಕೆಗಳು ಬಂದಿರೋದ್ರಿಂದ ಯಾವ ಬೇಡಿಕೆಗಳು ಮೊದಲಿರುತ್ತೋ ಅವರಿಗೆ ನಾವು ಆದ್ಯತೆ ಕೊಡ್ತೇವೆ. ಕೆಲವೊಮ್ಮೆ ಕಾಯಬೇಕಾಗುತ್ತೆ. ಮತ್ತು ನಾವು ವರ್ಷದಲ್ಲಿ ಒಂದು ಕ್ಯಾಲೆಂಡರ್ ಹಾಕ್ತೇವೆ. ಈ ವರ್ಷದಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಶಿಬಿರ ಆಗುತ್ತೆ ಅನ್ನೋದು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ, ಆ ಕ್ಯಾಲೆಂಡರ್ ಮೂಲಕ ತಿಳ್ಕೊಳ್ಬೋದು. ಅಲ್ಲಿಯ ಸ್ಥಳೀಯ ಮೇಲ್ವಿಚಾರಕರಿರ್ತಾರೆ, ಯೋಜನಾಧಿಕಾರಿಗಳಿರ್ತಾರೆ. ನಿಮ್ಮ ತಾಲೂಕಿನಲ್ಲಿ ಆಗುವ ಶಿಬಿರವನ್ನು ನಾವು ಮುಂಚಿತವಾಗಿ, ಯಾಕಂದರೆ ಅದು ಜನರ ಸಹಭಾಗಿತ್ವದಲ್ಲೇ ಆಗ್ತಕ್ಕಂಥದ್ದು. ನಮ್ಮ ಜನಜಾಗೃತಿಯ ವೇದಿಕೆಯ ದೊಡ್ಡ ಶಕ್ತಿ ಏನಂದರೆ,
ಸಮಾಜದಲ್ಲಿ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಸದಸ್ಯರಾಗಿದ್ದಾರೆ. ಅವರಿಗೂ ಒಂದಿಷ್ಟು ಸಮಾಜ ಸೇವೆ ಮಾಡಬೇಕಂತಿತ್ತು. ಅಂಥವ್ರು ನಮ್ಮ ವೇದಿಕೆ ಜೊತೆ ಕೈ ಜೋಡಿಸಿ ಪದಾಧಿಕಾರಿಗಳು ಹಾಗೂ ಸದಸ್ಯರಾಗಿದ್ದಾರೆ. ಅವರೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ಅವರವರ ತಾಲೂಕಲ್ಲಿ. ಅವರು ಅದನ್ನು ಪ್ರಚಾರ ಕೊಡ್ತಾರೆ, ವ್ಯಾಪಕ ಪ್ರಚಾರವನ್ನು ಕೊಡ್ತಾರೆ. ಹಾಗಾಗಿ ಸ್ಥಳೀಯವಾಗಿ ನಡೀತಕ್ಕಂಥ ಸಮುದಾಯ ಶಿಬಿರದಲ್ಲೂ ನೀವು ಸೇರ್ಬೋದು. ಇಲ್ಲಾಂದರೆ ವಿಶೇಷ ಮಧ್ಯವರ್ಜನ ಶಿಬಿರ ನಮ್ಮ ಉಜಿರೆಯ ಲಾಯ್ಲಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನಮುಕ್ತಿ ಸಂಶೋಧನಾ ಕೇಂದ್ರಕ್ಕೂ ನೀವು ಸೇರ್ಬೋದು. ಸೊ ಈ ಒಂದು ಕೆಳಗಿನ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಈ ಕೆಳಗಿನ ಅಡ್ರೆಸ್ಸನ್ನು ನೀವು ನೋಟ್ ಮಾಡ್ಕೊಳ್ಳಿ. ಈ ಫೋನ್ ಮಾಡಿಕೊಂಡು ನೀವು ನಿಮ್ಮ ಒಂದು ಶಿಬಿರಕ್ಕೆ ಸೇರ್ತಕ್ಕಂಥದ್ದನ್ನು ಮುಂಗಡವಾಗಿ ತಿಳಿಸ್ಬೋದಾಗಿದೆ. ಸರ್, ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ತುಂಬ ಸಂಕ್ಷಿಪ್ತವಾಗಿ ಎಲ್ಲ ಒಂದು ಮಾಹಿತಿನ ಕೊಟ್ಟರು ಅನಿಲ್ ಕುಮಾರ್ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟು ದಿನ ಸಾಕಷ್ಟು ಪಾಡ್ಕ್ಯಾಸ್ಟ್ಗಳನ್ನು ನೀವು ನಮ್ಮ ನ್ಯಾಷನಲ್ ಟಿವಿನಲ್ಲಿ ನೋಡಿದ್ರಿ. ಬಹುಶಃ ಈ ಒಂದು ಪಾಡ್ಕ್ಯಾಸ್ಟ್ ನಿಜಕ್ಕೂ ಕೂಡ ತುಂಬ ಅರ್ಥಗರ್ಭಿತವಾಗಿದೆ. ಜೊತೆಗೆ ಇದನ್ನು ನೋಡಿದಂಥ ಲಕ್ಷಾಂತರ ವೀಕ್ಷಕರಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಸಾಕಷ್ಟು ಜನ ಮನೇಲಿ ಇರ್ತಾರೆ. ಅಂಥದ್ರಲ್ಲಿ ಕೆಲವರು ಇದನ್ನು ನೋಡಿ ಇನ್ಸ್ಪೈರ್ ಆಗಿ ಬಹುಶಃ ಈ ಮಾತುಗಳಿಂದ ಕೊಟ್ಟಿರುವಂಥ ಎಕ್ಸಾಂಪಲ್ಗಳಿಂದಲೇ ಎಷ್ಟೋದನ್ನು ಬಿಡುವಂಥ ಸಾಧ್ಯತೆಗಳಿದೆ. ಆ ಸಂಕಲ್ಪವನ್ನು ಮಾಡಿ ಅದನ್ನ ಬಿಟ್ಟು ಬಿಡೋದಕ್ಕಾಗದೇ ಇಲ್ಲ. ನಿಜವಾಗ್ಲೂ ಕೂಡ ನಾವು ಈ ಒಂದು ಶಿಬಿರಕ್ಕೆ ಹೋಗಿ ನಾವು ಬದಲಾಗಬೇಕು ಅನ್ನೋದಿದ್ದಿದ್ರೆ ಸರ್ ನಂಬರ್ ಕೂಡ ಹೇಳಿದ್ದಾರೆ, ಡಿಸ್ಪ್ಲೇ ಕೂಡ ಆಗ್ತಾ ಇದೆ ನಂಬರು. ಈ ನಂಬರ್ಗೆ ಕರೆ ಮಾಡಿ ತಾವು ಕೂಡ ಒಂದು ಅಪಾಯಿಂಟ್ಮೆಂಟನ್ನು ಪಡ್ಕೊಳ್ಬೋದು. ಕೊನೆಯದಾಗಿ ಹೇಳುವಂಥದ್ದಿಷ್ಟೇ, ನೀವು ನಿಮ್ಮ ಮೋಜು ಮಸ್ತಿ ಸುಖಕ್ಕೆ ಆ ಒಂದು ಸುಖ ಅನ್ನೋದು ಇದೆಯಲ್ಲ, ಆ ಟೈಮ್ಗಷ್ಟೇ ಅದು ಸುಖ. ಮದ್ಯಪಾನಿಗಳಿಗೆ ಆಗಿರ್ಬೋದು ಅಥವಾ ಧೂಮಪಾನಿಗಳಿಗೆ. ಆದರೆ ಅದರ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂದರೆ, ನಿಮ್ಮ ಮನೆ ಮಠ ಆಸ್ತಿ ನಿಮ್ಮ ಎಲ್ಲರೂ ಕೂಡ ಬೀದಿಗೆ ಬೀಳ್ತಾರೆ. ಕೊನೆಯದಾಗಿ ಆ ವ್ಯಸನಿ ಏನಿರ್ತಾನೆ ಆತನು ಕೂಡ ರಸ್ತೆಯಲ್ಲಿ ಬಿದ್ದು ಪ್ರಾಣವನ್ನು ಕಳ್ಕೊಂಡು ಅನಾಥ ಶವ ಆಗಿರುವಂಥ ಸಾಕಷ್ಟು ಘಟನೆಗಳಿದೆ. ಇವೆಲ್ಲವನ್ನ ಕೂಡ ಮಾಡೋದಕ್ಕೂ ಮುನ್ನ ತಮ್ಮ ಕುಟುಂಬ, ತಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಈ ದುಶ್ಚಟಗಳಿಂದ ದೂರ ಆಗಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.